ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವತ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಏನಾಯಿತು? ಇವರ ದೃಷ್ಟದ್ಯುಮ್ನಾದಿಗಳೆಲ್ಲ ಅರ್ಜುನ ಶಿಖಂಡಿಯನ್ನು ಮುಂದಿಟ್ಟುಕೊಂಡು ಭೀಷ್ಮರನ್ನು ಎದುರಿಸಲಿಕ್ಕೆ ಹೋಗಲಿಕ್ಕೆ ಅನುಕೂಲ ಮಾಡ್ತಾ ಇದ್ದಾರೆ. ಈ ಕಡೆಗೆಲ್ಲ ಅದನ್ನು ಎದುರಿಸೋಕ್ಕೋಸ್ಕರ ದುರ್ಯೋಧನಾದಿಗಳೆಲ್ಲ ಪ್ರಯತ್ನ ಪಡ್ತಿದ್ದಾರೆ. ಒಂದು ಹಂತದಲ್ಲಿ ಗುಪ್ತೋಥ ಪಾರ್ಥೇನ ರಣೇ ಶಿಖಂಡಿ ಭೀಷ್ಮಂ ಸಮಾಸಾದ್ಯ ಶರೈರತಾಡಯತೆ ಭೀಷ್ಮಸ್ತ್ರೀತ್ವಂ ತಸ್ಯ ಜಾನನ್ನ ತಸ್ಮೈ ಮುಮೋಚ ಬಾಣಾನ್ ಸತುತಂ ತುತೋದಾ. ಶಿಖಂಡಿ ಮುಂದೆ ಬಂದು ಭೀಷ್ಮರ ಮೇಲೆ ಅನೇಕ ಬಾಣಗಳನ್ನು ಬಿಟ್ಟ. ಅವರ ಸ್ತ್ರೀ ಎಂಬುದನ್ನು ತಿಳಿದು ಏನು ಮಾಡಲಿಲ್ಲ, ಬಾಣಗಳನ್ನು ತಾನು ಅವರ ಮೇಲೆ ಬಿಡಲಿಲ್ಲ, ಅವಳ ಮೇಲೆ. ಶಿಖಂಡಿನಂ ವಾರಯಾಮಾಸ ಬಾಣೈರ್ದುರ್ಮರ್ಷಣೋ ಅಮರ್ಷಣ ವಿಹ್ವಲೇಕ್ಷಣ ನ ಅತ್ತೇತು ಮೇನಂ ಅಶಕತ್ ಶಿಖಂಡಿ ದುಶ್ಯಾಸನ ಪಾರ್ಥಮವಾರಯತ್ತದಾ. ಆ ಸಮಯಕ್ಕೆ ಶಿಖಂಡಿನಂ ವಾರಯಾಮಾಸ ಬಾಣೈ ದುರ್ಮರ್ಷಣ ಅಮರ್ಷಣ ವಿಹ್ವಲೇಕ್ಷಣ ನ ಅತ್ತೇತುಂ ಏನಂ ಅಶಕತ್ ಶಿಖಂಡಿ ದುಶ್ಯಾಸನ ಪಾರ್ಥಂ ಅವಾರಯತ್ತದಾ. ಆಗ ಶಿಖಂಡಿಯನ್ನು ದುರ್ಯೋಧನನ ತಮ್ಮ ಬಾಣೈಹಿ ಬಾಣಗಳಿಂದ ವಾರಯಾಮಾಸ ತಡೆಗಟ್ಟಿದ. ಅಮರ್ಷಣ ವಿಹ್ವಲೇಕ್ಷಣ ಬಹಳ ಕೋಪದಿಂದ ಅವನು ಭೀಷ್ಮರ ಬಳಿ ಬಂದು ಪೆಟ್ಟು ಬಿದ್ದರೆ ಭಾರಿ ಕಷ್ಟ ಆಗುತ್ತೆ ಅಂಥೇಳಿ ವಿಹ್ವಲೇಕ್ಷಣ, ಈ ಕ್ಷಣ ಅಂದರೆ ದೃಷ್ಟಿ, ವಿಹ್ವಲ ಅಂದರೆ ಗೊಂದಲ, ಆ ರೀತಿ ಗೊಂದಲಕ್ಕೊಳಗಾಗಿ ದುರ್ಮರ್ಷಣ ಅಂತೂ ಬಾಣಗಳಿಂದ ತಡೆದವನನ್ನು. ನ ಅತ್ತೇತು ಮೇನಂ ಅಶಕತ್ ಶಿಖಂಡಿಗೆ ಅವನನ್ನು ದಾಟಿ ಹೋಗಲಿಕ್ಕಾಗಲಿಲ್ಲ ದುರ್ಮರ್ಷಣನನ್ನು. ಅಷ್ಟೊತ್ತಿಗೆ ಅರ್ಜುನನನ್ನು ದುಶ್ಯಾಸನ ಪಾರ್ಥಂ ಅವಾರಯತ್ತದಾ. ದುಶ್ಯಾಸನ ಅರ್ಜುನ ಮೇಲೆ ಯುದ್ಧಕ್ಕೆ ಬಂದ. ಸಲೋಕವೀರೋಪಿ ದುರಾತ್ಮನ ಮುನಾ ವೃದ್ಧೋಶಕನ್ನೈನಮತೀತ್ಯತಾತುಂ ಭೀಷ್ಮಂ ಪಾರ್ಥಃ ಸಾಯಕಾಶ್ಚಾಸ್ಯ ತಸ್ಮಿನ್ ಸಸಜ್ಜಿರೇ ಪರ್ವತೇಷು ಅಸಕ್ತಾಃ. ಸಹ ಲೋಕವೀರಃ ಅಪಿ ದುರಾತ್ಮನ ಮುನಾ ವೃದ್ಧಃ ಅಶಕತ್ ನೇನಂ ಅತೀತ್ಯ ಯಾತುಂ ಪಾರ್ಥಃ. ಹಿಂದೆ ಅರ್ಜುನ ಲೋಕವೀರನಾದರೂ ಕೂಡ ದುರಾತ್ಮನಾದ ದುಶ್ಯಾಸನನಿಂದ ವೃದ್ಧ ತಡೆಯಲ್ಪಟ್ಟವನಾಗಿ ಏನಂ ಅತೀತ್ಯ ಯಾತುಂ ನ ಅಶಕತ್, ಅವನ್ನು ದಾಟಿ ಹೋಗ್ಲಿಕ್ಕಾಗಲಿಲ್ಲ ಅರ್ಜುನನಿಗೆ. ಯಾಕೆ ಇವರೆಲ್ಲ ಏನು ಮಾಡ್ತಿದ್ದಾರೆ ಈಗ? ಭೀಷ್ಮರ ರಕ್ಷಣೆಗೋಸ್ಕರ ವಿಶ್ವ ಪ್ರಯತ್ನ ಮಾಡ್ತಾ ಇದ್ದಾರೆ. ಅರ್ಜುನ ಸ್ವಲ್ಪ ಸಮಸ್ಯೆ ಆಯ್ತಾಗ. ಭೀಷ್ಮಮ್ಮ ವರ ಇಲ್ಲ, ಬಟ್ ದುರ್ಯೋಧನ ಕಲಿ ಅವನಿಗೆ ಬ್ರಹ್ಮದೇವರ ವರ, ಆ ಸಪೋರ್ಟೇ ಅವನು ಕಾಪಾಡ್ತಿತ್ತು. ಭೀಷ್ಮಂ ಪಾರ್ಥಃ ಸಾಯಕಾಶ್ಚಾಸ್ಯ ತಸ್ಮಿನ್ ಸಸಜ್ಜಿರೇ ಪರ್ವತೇಷು ಅಸಕ್ತಾಃ. ಅರ್ಜುನ ಎಂತೆಂಥ ಬಾಣಗಳನ್ನು ಬಿಟ್ಟ ಅಂದರೆ ಪರ್ವತೇಷು ಅಪಿ ಅಸಕ್ತಃ, ಪರ್ವತವನ್ನು ಸಿಡ್ಕೊಂಡೋಗ್ತಾ ಬಾಣಗಳನ್ನು ಬಿಟ್ಟರೆ ಇವನ ಮೇಲೆ ದಾಟ್ಲಿಕ್ಕೆ ಹೋಗಲಿಲ್ಲ, ಅಷ್ಟು ಗಟ್ಟಿ ಇದ್ದ ಅಂತ ಹೇಳ್ತಾರೆ. ದುಶ್ಯಾಸನ ಆ ಸಮಯಕ್ಕೆ ಅಷ್ಟು ಪ್ರತಿರೋಧವನ್ನು ಮಾಡಿದ. ಪಾರ್ಥಃ ಸಾಯಕಾಶ್ಚ ಅಸ್ಯ ತಸ್ಮಿನ್ ಸಸಜ್ಜಿರೇ ಪರ್ವತೇಷು ಅಸಕ್ತಾಃ. ಹಿಂದೆ ನಾ ಇದೆ, ನಾ ಅದನ್ನು ದಾಟಿ ಹೋಗ್ಲಿಕ್ಕಾಗಲೇ ಭಾರಿ ಕಷ್ಟ ಆಯಿತು. ಅಮರ್ಷಯುಕ್ತೌ ಶಿರಮೇವ ವೀರೌ ಅಯುಧ್ಯತಾಂ ಅರ್ಜುನ ಧಾರ್ತರಾಷ್ಟ್ರೌ ಸಮಂ ತದಾಸೀತ್ ಮಹದದ್ಭುತಂಚ ಯೌಕಸಾಂ ಪಶ್ಯತಾಂ ಭೂಭೃತಾಂಚ. ಅಮರ್ಷಯುಕ್ತೌ ಶಿರಂ ಏವ ವೀರೌ ಅಯುಧ್ಯತಾಂ ಅರ್ಜುನ ಧಾರ್ತರಾಷ್ಟ್ರೌ ಸಮಂ ತತ್ ಆಸೀತ್ ಮಹತ್ಯುದ್ಧಂ ಮಹತ್ ಅದ್ಭುತಂ ಚ ದಿವೌಕಸಾಂ ಪಶ್ಯತಾಂ ಭೂಭೃತಾಂಚ. ಇಡೀ ದುಶ್ಯಾಸನ ದೊಡ್ಡ ಯುದ್ಧ ಮಾಡಿದ್ದು ಒಂದೇ ಪ್ರಸಂಗದೊಳಗೆ, ಇನ್ನೆಲ್ಲ ಪ್ರಸಂಗದಲ್ಲೂ ಕೂಡ ಅವನು ಇಂಥ ಯುದ್ಧ ಮಾಡಿಲ್ಲ. ಈಗ ಭೀಷ್ಮರನ್ನು ಬಿಟ್ಟುಕೊಡಬಾರದು, ತಾವು ಉಳ್ಕೋಬೇಕು ಎಂಬ ದೃಷ್ಟಿಯಿಂದ ಭಾರಿ ಹೋರಾಡಿದ. ಅಮರ್ಷಯುಕ್ತವು
ಈಗ ಅದು ದಾಟಿ ಹೋಗ್ಲಿಕ್ಕಾಗ್ತಾ ಇಲ್ಲ, ತಡಿಲಕ್ಕಲ್ಲ. ದುಶ್ಯಾಸನ ಅರ್ಜುನ ತಡಿತಾ ಇದ್ದಾನೆ ಭೀಷ್ಮರ ಹತ್ರ ಹೋಗೋದಂತೆ. ಅದು ಅರ್ಜುನಿಗೆ ತಕ್ಷಣ ಅವನಿಗೆ ಗೆದ್ದು ಬರ್ಲಿಕ್ಕೆ ಆಗ್ತಾಯಿಲ್ಲ ಅಂದು ಅಷ್ಟು ಪ್ರತಿರೋಧ ಮಾಡಿದವನೀಗ. ಅಮರ್ಷಯುಕ್ತವು ಚಿರಂ ಏವ ವೀರೋ, ಇಬ್ಬರು ವೀರರು ಒಬ್ಬರ ಮೇಲೆ ಒಬ್ಬರಿಗೆ ಭಾರಿ ಈಗ ಅಮರ್ಷ ಇದೆ, ಕ್ರೋಧ ಇದೆ, ಬಹಳೊತ್ತು ಯುದ್ಧ ಮಾಡಿದರು. ಚಿರಂ ಅಯುದ್ಧತಾಂ ಅರ್ಜುನ ಧಾರ್ತರಾಷ್ಟ್ರವು, ಅರ್ಜುನ ಮತ್ತು ಧೃತರಾಷ್ಟ್ರನ ಮಗನಾದ ದುಶ್ಯಾಸನ ಇಬ್ಬರು ಕೂಡ ಬಹುಕಾಲ ಯುದ್ಧವನ್ನು ಆಡಿದರು. ಸಮಂ ತದಾಸಿ, ಇಬ್ಬರಿಗೂ ಸಮಸಮ ಆಯಿತು ಯುದ್ಧ. ಅದು ಮಹತ್ ಅದ್ಭುತಂಚ, ಅದ್ಭುತ ಯುದ್ಧ, ದೊಡ್ಡ ಯುದ್ಧ, ಸಂವಾದ ಯುದ್ಧ. ದಿವೋಕಸಾಂ ಪಶ್ಯತಾಂ ಭೂಭೃತಾಂಚ, ಮೇಲೆ ನೋಡ್ತಕ್ಕಂಥ ದೇವತೆಗಳಿಗೂ ಇಲ್ಲಿ ನೋಡ್ತಕ್ಕಂಥ ರಾಜರುಗಳಿಗೂ ಭಾರಿ ಆಶ್ಚರ್ಯ ಅನ್ನಿಸ್ತು. ಅರ್ಜುನ ಬಗ್ಗೆ ಆಶ್ಚರ್ಯ ಇಲ್ಲ, ಮಹಾವೀರ ಅಂತ ಗೊತ್ತಿದೆ. ದುಶ್ಯಾಸನ ಭಾರಿ ಜೋರಾಗಿ ಯುದ್ಧ ಮಾಡ್ತಿರೋದು ಭಾರಿ ಆಶ್ಚರ್ಯ ಹುಟ್ಟಿಸ್ತು. ತದಾ ವಿರಾಟ ದ್ರುಪದೌ ಕುಂತಿಭೋಜಂ ಕೃಷ್ಣಾಸುತಾನ್ ಕೇಕಯಾನ್ ಸ್ಥೇಕಿತಾನಂ ಭೂರಿಶ್ರವಾಹ ಸೋಮದತ್ತೋ ವಿಕರ್ಣಃ ಸಕೇಕಯಾ ವಾರಯಾಮಾಸು ರುಚ್ಚೈಃ. ಇನ್ನೊಂದು ಕಡೆಗೆ ತದಾ ಅದೇ ಸಮಯದಲ್ಲಿ ವಿರಾಟ ದ್ರುಪದೌ, ವಿರಾಟಶ್ಚ ದ್ರುಪದಶ್ಚ ವಿರಾಟ ದ್ರುಪದೌ, ವಿರಾಟ ಮತ್ತು ಇಬ್ಬರು ಕೂಡ ಕುಂತಿಭೋಜನನ್ನು ಅವರಿಬ್ಬರನ್ನು, ಕೃಷ್ಣಾಸುತಾನ್ ದ್ರೌಪದಿಯ ಮಕ್ಕಳು ಉಪಾಂಡವರನ್ನು, ಕೇಕಯರನ್ನು, ಚೇಕಿತಾನನನ್ನು, ಇಷ್ಟು ಜನಗಳು ಪಾಂಡವರ ಕಡೆಯವರು. ಈಗ ಅವರನ್ನು ಭೂರಿಶ್ರವಾಹ ಸೋಮದತ್ತಃ ವಿಕರ್ಣಃ ಸಕೇಕಯಾ ವಾರಯಾವಾಸು ರುಚ್ಚೈ. ಈ ಕಡೆಯಿಂದ ಭೂರಿಶ್ರವಸ್ಸು ಸೋಮದತ್ತ ಯಾರೋ ಮಗ, ಭೂರಿಶ್ರವಡಿಗೆ ಭೂರಿಶ್ರವಡಿಗೆ ಏನಾಗಬೇಕು? ಅಪ್ಪ, ಗೊತ್ತಾಯ್ತಾ? ಭೂರಿಶ್ರವ ವಾಲ್ಮೀಕ, ಸೋಮದತ್ತ, ಇವರು ಭೂರಿಶ್ರವ. ಇವರು ಅಣ್ಣ ತಮ್ಮಂದರು ಭೂರಿ ಶಲ, ಒಟ್ಟು 5 ಜನ ಅವ್ರ ಗುಂಪು. ಸೋಮದತ್ತೋ ವಿಕರ್ಣ ಸಕೇಕಯ ವಿಕರ್ಣ, ಸೋಮದತ್ತ ಹರಿ ವಿಕರ್ಣ, ಕೇಕಯ್ಯರು ಅವರೆಲ್ಲ ಸೇರಿ ವಾರಯಾಮಾಸು ರುಚ್ಚೈಃ. ಜಿತ್ವೈವ ತಾಂತೆ ಅಭಿಯೈಶ್ಚ ಭೀಷ್ಮಂ ತಥೋರ್ಜುನೋತಿತ್ಯ ದುಶ್ಯಾಸನಂಚ ಭೀಷ್ಮಂ ಶರೈರಾಚ್ಛದರಿ ಪ್ರಮಾಧಿಭಿಃ ಶಿಖಂಡಿನಂ ಧಾರ್ತರಾಷ್ಟ್ರಾದ್ವಿಮುಚ್ಯ. ಜಿತ್ವಾ ಏವ ತಾಂತೆ ಅಭಿಯಯುಃ ಚ ಭೀಷ್ಮಂ ತತಃ ಅರ್ಜುನಃ ಅತಿಥ್ಯ ದುಶ್ಯಾಸನಂ ಚ ಭೀಷ್ಮಂ ಶರೈಃ ಆರ್ಚ್ಛತ್ ಗರಿಪ್ರಮಾಧಿಭಿಃ ಶಿಖಂಡಿನಂ ಧಾರ್ತರಾಷ್ಟ್ರಾತ್ ವಿಮುಚ್ಯ. ಆ ಹೊತ್ತಿಗೆ ಅವರೆಲ್ಲ ಕೂಡ ತಾನ್ ಜಿತ್ವಾ ಏವ ಅಭಿಯು, ಪಾಂಡವರ ಕಡೆ ಅವ್ರನ್ನೆಲ್ಲ ಗೆದ್ದುಬಿಟ್ರು, ಭೂರಿಶ್ರವಾದಿಗಳನ್ನು ಗೆದ್ದುಬಿಟ್ಟು ಭೀಷ್ಮಪ್ಯಯು ಭೀಷ್ಮರ ಹತ್ರ ಹೊರಟರು. ತಥೋ ಅರ್ಜುನೋ ಅತೀತ್ಯ ದುಶ್ಯಾಸನಂಚ, ಅಷ್ಟೊತ್ತಿಗೆ ದುಶ್ಯಾಸನ ದಾಟಿ ಅರ್ಜುನನು ಬಂದ. ಅಷ್ಟೊತ್ತಿಗೆ ಇದೆಲ್ಲ ಆಗೋತ್ತಿಗೆ ಬ್ಯಾಲೆನ್ಸ್ ಆಯಿತು. ಭೀಷ್ಮಂ ಶರೈರಾಚ್ಛದ ಅರಿಪ್ರಮಾಧಿಭಿಃ, ಭೀಷ್ಮರ ಮೇಲೆ ವಿಶೇಷವಾದ ಬಾಣಗಳನ್ನು ಅರ್ಜುನ ಬಿಡಕ್ಕೆ ಶುರು ಮಾಡಿದೆ. ಹತ್ತಿರ ಬಂದ, ಮುಂದೇನು ಅಡ್ಡಿ ಆತಂಕಗಳಿಲ್ಲ. ಈಗ ಫೈನಲ್ ಸ್ಟೇಜಿಗೆ ಬಂದಿದ್ದಾರೆ. ಶಿಖಂಡಿನಂ ಧಾರ್ತರಾಷ್ಟ್ರಾದ್ವಿಮುಚ್ಛ, ಶಿಖಂಡಿಗೂ ಯಾರಿಗೂ ಯುದ್ಧ ನಡೆದಿತ್ತಾಗ ದುರ್ಮರ್ಷಣನಿಗೆ, ಧಾರ್ತರಾಷ್ಟ್ರ ದುರ್ಮರ್ಷಣ ನಡೀತಿದ್ದ ಯುದ್ಧ. ಶಿಖಂಡಿನ ಬಿಡುಗಡೆ ಮಾಡಿಬಿಟ್ಟು ಹೊಡ್ಲಿಕ್ಕೆ ಶುರು ಮಾಡಿದ. ಇಷ್ಟೊತ್ತು ಕೂಡ ದುರ್ಮರ್ಷಣನಿಗೂ ಏನು ನಡೀತಾ ಇತ್ತು, ಶಿಖಂಡಿಗೆ ಯುದ್ಧ ನಡೀತಾ ಇತ್ತು. ಶಿಖಂಡಿನ ಸೋಲಿಸ್ತಾ ಇದ್ದಾನು ಅವನು ದುರ್ಮರ್ಷಣ. ಅರ್ಜುನ ಬಂದು ಅವನು ಪ್ರೊಟೆಕ್ಟ್ ಮಾಡಿದ. ಮುಂದೆ ಹೊರಟ್ರಿ, ಎಲ್ಲರೂ ಮುಂದೆ ಹೊರಟ್ರಿ. ಗೆದ್ದು ಬಂದಲ್ಲ ಅರ್ಜುನ. ಶಿಖಂಡಿ ಅಲ್ಲ, ದುರ್ಮರ್ಷಣ ಇನ್ನೊಬ್ಬನಿದ್ದಾನೆ. ಎಲ್ಲರಿಗೂ ಇದೆ, ಅವ್ರಿಗೆ ಅನೌನ್ಸ್ ಆಗಿದೆ. ಅದು ಅದೇ ಹೇಳ್ತಿರೋದು, ಯಾರೂ ಶಿಖಂಡಿ ಬರಬಾರ್ದು ನೋಡ್ಕೊಳ್ಳಿ ಅಂತ ಹೇಳಿದ್ದಾನೆ. ಬಂದರೆ ತಮ್ಮ ಹೋಗುತ್ತೆ ಅಂತ ಗೊತ್ತಿದೆ ಅವರಿಗೆ. ಆದ್ದರಿಂದ ಎಲ್ಲರಿಗೂ ಡೂ ಆರ್ ಡೈ ಅಂತಾರಲ್ಲ, ಆ ಸ್ಥಿತಿಯಲ್ಲಿದ್ದಾರೆ ಅವರಿಗೆ, ಮಾಡ್ತಾಯಿದ್ದಾರೆ. ಅವ್ರ ಕೊನೆ ಡೈ ಆಯಿತು, ಡೂ ಅಂತೂ ಮಾಡಲಿಕ್ಕಾಗಲಿಲ್ಲ. ಸತೈಹಿ ಸಮಸ್ತೈಹಿ ಬಹುಶಸ್ತ್ರಪೂಗೈಃ ಭೃಶಂ ಮರ್ಮಸು ಅರ್ಧಿತಶ್ಚಾಪಮುಕ್ತೈಃ ಶರೈಃ ಸಮಸ್ತಾನ್ ವಿರಥಾಂಚಕಾರ ಸೇನೇಯ ಪಂಚಾಲ ಯುಧಿಷ್ಠಿರಾದ್ಯಾನ್. ಸಹ ತೈಃ ಸಮಸ್ತೈಃ ಬಹುಶಸ್ತ್ರಪೂಗೈಃ ಭೃಶಂ ಮರ್ಮಸು ಅರ್ಧಿತಃ ಚಾಪಮುಕ್ತೈಃ ಶರೈಃ ಸಮಸ್ತಾನ್ ವಿರಥಾಂಚಕಾರ ಸೇನೇಯ ಪಂಚಾಲ ಯುಧಿಷ್ಠಿರಾದ್ಯಾನ್. ಭೀಷ್ಮರು ಭಾರಿ ಜೋರ ಯುದ್ಧ ಮಾಡ್ತಾರೆ. ಅವರೊಬ್ಬರೇನೆ ಏನು ಮಾಡಿದರೆ ಈಗ ಸಮಸ್ತೈಃ ಬಹುಶಸ್ತ್ರಪೂಗೈಃ ಭೃಶಂ ಮರ್ಮಸು ಅರ್ಧಿತಃ ಚಾಪಮುಕ್ತೈಃ. ಅವರೆಲ್ಲ ಶಸ್ತ್ರಾಸ್ತ್ರಗಳಿಂದ ಭೀಷ್ಮರು ಜೋರ ಹೊಡಿತಾ ಇದ್ದಾರೆ ಭಾರಿಯಷ್ಟು. ಆದರೆ ಶರೈಹಿ ಸಮಸ್ತಾನ್,
ಪ್ರತಿಯಾಗಿ ಬಾಣಗಳನ್ನು ಬಿಟ್ಟು ಎಲ್ಲರನ್ನೂ ಕೂಡ ವಿರಥರನ್ನಾಗಿ ಮಾಡಿದ. ಅಷ್ಟು ಜನಗಳನ್ನು ಕೂಡ. ಅರ್ಜುನ ಇಲ್ಲ, ಗೊತ್ತಾಯ್ತಾ? ಅರ್ಜುನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ವಿರಥನ ಮಾಡ್ಲಿಕ್ಕೆ. ಯಾತಕ್ಕೆ? ಅದು ಬುರಿಯೋ ರಥ ಅಲ್ಲ. ಫಸ್ಟ್ ಆಫ್ ಆಲ್ ಅದು ವಿರಥರನ್ನಾಗ ಅದು ಎಂಥ ರಥ? ಅನ್ಬ್ರೇಕಬಲ್ ಅದು. ಮತ್ತು ಕುದುರೆಗಳನ್ನು ಕೊಲ್ಲೋಕ್ಕೂ ಆಗೋದಿಲ್ಲ. ಯಾಕೆ? ಅವು ದಿವ್ಯ ಕುದುರೆಗಳು. ಅದಕ್ಕೆ ತತಸ್ವೇತ ಹೈರ್ಯುಕ್ತೆ ಬಹತಿ ಚಂದನೆ ಸ್ಥಿತವು. ಆ ರಥನ ಕೊನೆಗೂ ರಥ ಮುಡಿಯೋದಿಲ್ಲ, ಇದು ಆಗೋದಿಲ್ಲ. ಅದೇನಾಗುತ್ತೆ ಆಮೇಲೆ ಹೇಳ್ತಾರೆ. ಕೃಷ್ಣ ಸಾರಥಿ. ಸೊ ಏನೋ ಧ್ವಜ ಹನುಮಂತ ಏನು ಒಂದು ಬ್ರೇಕ್ ಮಾಡೋಂಗಿಲ್ಲ. ಸಾಮಾನ್ಯ ಏನು ಮಾಡ್ತಿದ್ರು? ಧ್ವಜ ಮುರಿಯೋದು, ಸಾರಥಿನ ಕೊಲ್ಲೋದು, ಈ ರಥ ಮುರಿಯೋದು, ಆಮೇಲೆ ಕುದುರೆಗಳನ್ನು ಕೊಲ್ಲೋದು, ಇವೆಲ್ಲ ಮಾಡೋದು ಪದ್ಧತಿ. ಆ ಅರ್ಜುನ ಏನು ಮಾಡೋಕ್ಕೆ ಸಾಧ್ಯ ಇರಲಿಲ್ಲ. ಸಾರಥಿ ಕೃಷ್ಣ, ಹನುಮಂತ ಧ್ವಜ ಇವೆಲ್ಲ ಇರೋದ್ರಿಂದ ಅರ್ಜುನ ಸೇಫ್. ಉಳಿದವರೆಲ್ಲ ವಿರಥರನ್ನು ಮಾಡಿದರು. ಏನಾಗಲ್ಲ, ಅದಕ್ಕೆ ಅನ್ಬ್ರೇಕಬಲ್. ಅದು ಅನ್ಬ್ರೇಕಬಲ್ ಅಂಥ ದಿವ್ಯರಥ. ಅದು ದಿವ್ಯರಥ. ಶರೈಹಿ ಸಮಸ್ತಾನ್ ವಿರಥಾಂಚಕಾರ ಶೈನೇಯ ಪಾಂಚಾಲ ಯುಧಿಷ್ಠಿರಾದೀನ್ ಆದ್ಯಾನ್. ಶೈನೇಯ ಸಾತ್ಯಕಿ, ಪಾಂಚಾಲ ಯಾರು? ಇಷ್ಟೋದ್ಯುಮ್ನ ಮತ್ತು ಧೃತರಾದಿಗಳು, ಯುಧಿಷ್ಠಿರ ಮೊದಲ ಎಲ್ಲರನ್ನೂ ಕೂಡ ವಿರಥರನ್ನಾಗಿ ಮಾಡಿದರು ಭೀಷ್ಮರು. ಸಜೇತಿ ಪಾಂಚಾಲ ಕರುಷ ಮುಖ್ಯಾನ್ ರಥೋತ್ತಮಾನ್ ಪಂಚವಿಂಶತ್ಸಹಸ್ರಾನ್ ಸಂಪ್ರೇಷಯಾಮಾಸ ಯಮಾಯ ಬಾಣೈಃ ಯುಗಾಂತ ಕಾಲಾಗ್ನಿರಿವ ಪ್ರವೃದ್ಧ. ಅಷ್ಟೇ ಅಲ್ಲ, ಚೇದಿ, ಪಾಂಚಾಲ, ಕರುಷ ರಾಜರುಗಳನ್ನು ಅವರ ಸೇರಿದ ಒಟ್ಟು 25,000 ಜನ ಕೊಲ್ತಾರಾಗ ಅವರು ಭೀಷ್ಮರು ಆ ಸ್ಟೇಜಲ್ಲಿ. ಗೊತ್ತಾಯ್ತಾ? ಫುಲ್ ಫ್ಲೆಜ್ಡ್ ಯುದ್ಧ ಅವರು. ಅವ್ರು ಹೇಳಿದ್ದೇವೆ ಹೇಗೂ ಬೆಳೀತಾರೆ ಅಂತ ಗೊತ್ತು. ತಾನು ಯುದ್ಧ ಮಾಡಿ ಭೂಭಾರಹರಣ ಕಾರ್ಯದೊಳಗೆ ತಮ್ಮ ಸೇವೆ ಸಲ್ಲಿಸಿದರು. ಪಂಚವಿಂಶ ಸಹಸ್ರಾನ್ ಸಂಪ್ರೇಷಯಾಮಾಸ ಯಮಾಯ ಬಾಣೈಃ ಯುಗಾಂತ ಕಾಲಾಗ್ನಿ ಇವ ಪ್ರವೃದ್ಧ. ಯುಗಾಂತ ಕಾಲಾಗ್ನಿ ಯದ್ರೋಷೋತ್ಕರ ದಕ್ಷನೇತ್ರ ಕುಟಿಲ ಪ್ರಾಂತೋತ್ಥಿತಾಗ್ನಿ ಸ್ಫುರತ್ ಖದ್ಯೋತೋಪಮ ಪುಷ್ಪಲಿಂಗ ಭಚಿತ ಬ್ರಹ್ಮೇಶ ಶಕ್ರು ಅಂಥ ಅಗ್ನಿ ಇದ್ದ ಹಾಗೆ. ಅದು ಅಷ್ಟು ಜೋರಾಗಿ ಅದಲ್ಲ, ಅದು ಬೇರೆ. ಅದು ಆ ಬೈಟ್ ಹೋಲಿಸಿದ್ರು ಅಷ್ಟೇ. ಹಾಗಿದ್ರೆ ಈಗ ಮುಗಿದೋಗ್ತಿದ್ದು ನಿಜವಾಗಲೂ ಆಗಿದ್ದರೆ. ಆಯಿತು. ಸಂಪ್ರೇಷಯಾಮಾಸ ಯಮಾಯ ಬಾಣೈಹಿ, ಬಾಣಗಳಿಂದಲೇ ಅವ್ರನ್ನೆಲ್ಲ ಕಳಿಸಿಕೊಟ್ರು. ಯುಗಾಂತ ಕಾಲಾಗ್ನಿರಿವ ಪ್ರವೃದ್ಧ. ಯುಗ ಅಂತಕಾಲ ಅಂದರೆ ಪ್ರಳಯ ಕಾಲ. ಯುಗದ ಅಂತಕಾಲ, ಯುಗದ ಮುಗಿಯುವ ಕಾಲ ಅಂತ ಪ್ರಳಯ ಕಾಲ. ಇವ ಪ್ರವೃದ್ಧ ವೃದ್ಧ ಪ್ರವೃದ್ಧ ಪ್ರಜ್ವಲಿಸುತ್ತಾ ಯುದ್ಧ ಮಾಡಿದರು. ನಿರೀಕ್ಷತಂ ಸೂರ್ಯಮಿವಾತಪಂತಂ ಸಂಚೋದಿತೋ ವಾಸುದೇವೇನ ಪಾರ್ಥಃ ಚಿಚ್ಛೇದ ತತ್ಕಾರ್ಮುಕಂ ಲೋಕವೀರೋ ರಣೀರ್ಧಚಂದ್ರೇಣ ಸಚಾನ್ಯದಾದದೇ. ನಿರೀಕ್ಷತಂ ಸೂರ್ಯಂ ಇವ ಆತಪಂತಂ ಸಂಚೋದಿತಃ ವಾಸುದೇವೇನ ಪಾರ್ಥಃ ಚಿಚ್ಛೇದ ತತ್ಕಾರ್ಮುಕಂ ಲೋಕವೀರಃ ರಣೇ ಅರ್ಧಚಂದ್ರೇಣ ಸಹ ಚ ಅನ್ಯತ್ತಾದದೇ. ಆಗ ನಿರೀಕ್ಷತಂ ಸೂರ್ಯಮಿವ ಆತಪಂತಂ, ಸೂರ್ಯನಂತೆ ತಾಪ ಕೊಡ್ತಿದ್ದ ಅವರನ್ನು ನೋಡಿಬಿಟ್ಟು ವಾಸುದೇವೇನ ಸಂಚೋದಿತ, ಕೃಷ್ಣ ಹೇಳಿಕೊಟ್ಟ ಅವ್ರು ಬಿಲ್ಲನ್ನು ಮುರಿದು ಹಾಕು ಅಂತೇಳಿ. ಗೊತ್ತಾಯ್ತಾ? ಧನುಸ್ಸನ್ನು ಕಟ್ ಮಾಡಿ ಈಗ ಅಂಥೇಳಿ. ಯಾಕೆ ಹಾಗೆ ಮಾಡಬೇಕಾಗಿತ್ತು ಅಂತ ಪ್ರಶ್ನೆ ಈಗ. ಗೊತ್ತಾಯ್ತಾ? ಯಾಕೆ ಮಾಡ್ದ? ಮೋಸ ಗೀಸ ಅಲ್ಲ, ಶಿಖಂಡಿ ಅರ್ಧದಲ್ಲಿ ಸೇರಿ ಹೋಗ್ತೀನಿ ಅಂತ ಹೇಳಿದ್ದಾರೆ. ಯುದ್ಧ ನಿಲ್ಲಿಸಿಲ್ಲ ಅವ್ರು. ಆ್ಯಕ್ಚುಲಿ ಅವ್ರು ಏನು ಹೇಳಿದರು? ಬಂದು ಯುದ್ಧ ಮಾಡೋದಿಲ್ಲ ಅಂತ ಹೇಳಿದರು. ಶಸ್ತ್ರ ಕೆಳಗೆ ಹಾಕಲಿಲ್ಲ, ಯುದ್ಧ ನಿಲ್ಲಿಸೂ ಇಲ್ಲ. ಆದ್ದರಿಂದ ಅವ್ರ ಮಾತೇ ಇದು. ಅದಕ್ಕೇನಾಯಿತು? ಹೊಡಿ ಈಗ ಅಂತೇಳಿ. ಶಸ್ತ್ರ ಬಿಡ್ತೀನಿ ಅಂತ ಹೇಳಿದ ಮೇಲೆ ಬಿಡಬೇಕಾಗಿತ್ತಲ್ಲ, ಬಿಡಲಿಲ್ಲ ಅವರು ಭೀಷ್ಮರು. ಮಾತು ಕೊಟ್ಟಿದ್ರು ಹಾಗೆ, ಆದರೆ ಬಿಡಲಿಲ್ಲ. ಕೃಷ್ಣ ಅವ್ರು ಮಾತು ಕೊಟ್ಟಿದ್ದಾರೆ, ಹೊಡಿ ಅಂತ ಹೇಳಿದ. ಹೌದು, ಅನೌನ್ಸ್ ಮಾಡಿ ಆಗಿದೆ ಅವ್ರು ಆಗಲೇ. ಬಿಡಬೇಕಾಯ್ತು, ಬಿಡಿ. ಶಸ್ತ್ರ ಬಿಡಲಿಲ್ಲ ಅವರು. ಯುದ್ಧ ಮಾಡ್ತಾನೆ ಇದ್ದಾರೆ, ಜೋರಾಗಿ ಯುದ್ಧ ಮಾಡ್ತಾ ಇದ್ದಾರೆ. ಇಷ್ಟು ಹೊಡೆದಾಗ್ತಿದ್ದಾರೆ ಈ ಕಡೆ ಅವ್ರನ್ನ. ಶಿಖಂಡಿನ ಮುಂದೆ ನಿಂತಿದ್ದಾನೆ, ಅವ್ನು ಮಾಡಿ ಏನೂ ಮಾಡ್ತಾಯಿಲ್ಲ ಅವರನ್ನು, ಯಾರನ್ನ ಇವ್ರನ್ನ. ಅದಕ್ಕಷ್ಟೇ ಅವರನ್ನು ಬಿಲ್ಲನ್ನು ತುಂಡು ಮಾಡಿ ಈಗ ಅಂತ ಹೇಳ್ತಾರೆ. ಈಗ 1 to 1 ಈಗ ಕೊನೆ ಅವರು 1 to 1ನಲ್ಲೇ ಭಾರಿ ಪರಾಕ್ರಮ ತೋರಿಸಿದ್ರು. ಇವರು ಯುದ್ಧ ಮಾಡ್ತಾ ಬೇರೆಯವ್ರನ್ನ ಹೊಡಿತಾ ಇದ್ರು ಅವರು. ಅದು ಭಾರಿ ಗ್ರೇಟ್ ಆಯಿತು. ಆ ರೀತಿ ಮಾಡ್ಬೋದು, ತಪ್ಪಿಲ್ಲ. ಇನ್ನು ಬಿಡಬಾರ್ದು, ಉಳಿದು ಹೊಡಿಬೋದು. ಪ್ಲಸ್ ಮಾಡಿದ್ರು 6 ಬೌಂಡ್ರಿ ದಾಟಿಬಿಟ್ರೆ ಆಯಿತು. ಜಸ್ಟ್ ದಾಟಬೇಕಾಗಿತ್ತು, ಭಾರಿ ದೂರ ಹೋದ್ರೂ ತಪ್ಪೇನಿಲ್ಲ, ದಾಟಬೇಕಷ್ಟೇ. ಅರ್ಥ ಆಯ್ತಾ? ಆ ದೃಷ್ಟಿಯಿಂದ ಜೋರಾಗಿ ಯುದ್ಧ ಮಾಡಿ ಇದನ್ನು ಬಿಟ್ಟಿಲ್ಲ ಅವರು. ಈ ಸಭೆ ಉಳಿದವ್ರನ್ನ ಹೊಡಿತಾ ಇದ್ದಾರೆ ಅದೇ ಸಮಯದಲ್ಲಿ. ಹಾಕಲಿಲ್ಲ. ಮುಂದೆ ನಿಲ್ಲಿಸಿದ್ರು ಅಷ್ಟೇ, ಕೆಳಗೆ ಹಾಕ್ತೀನಿ ಅಂದರೆ ಹಾಕಲಿಲ್ಲ. ಅದಕ್ಕೆ ನೀನೇ ಕತ್ತರಿಸು ಅಂತ ಹೇಳಿದ್ರು. ವಸುದೇವೇನ ಪಾರ್ಥ ಚಿಚ್ಛೇದ ತತ್ಕಾರ್ಮುಕ ಬಿಲ್ಲನ್ನೇ ತುಂಡು ಮಾಡಿದ ಅರ್ಜುನ. ಬಾಣ ಬೀಳಕ್ಕೆ ಸಾಧ್ಯ ಇಲ್ಲ ಈಗ. ಲೋಕವೀರ ರಣೆ ಅರ್ಧಚಂದ್ರೇಣ ಸಚ ಅನ್ಯದ ಅರ್ಧಚಂದ್ರಾಕೃತಿಯ ಬಾಣ ಬಿಟ್ಟಾಗ ಕರೆಕ್ಟಾಗಿ ತುಂಡಾಯಿತು.
ಚಿಚ್ಛೇದ ತಚ್ಚೈವ ಬಷ್ಟೌ ಧನೂಂಷಿ ಶಕ್ತಿಂಚ ಚರ್ಮಾಸಿ ಪರಂಪರಾಣಿ ಧನೂಂಷಿ ದತ್ತಾನಿ ನೃಭಿರ್ನೃಪಸ್ಯ ಸರ್ವಾಣಿ ಚಿಚ್ಛೇದ ಸ ಪಾಕಶಾಸನಿ. ಅದು ಹಿಂದಿರಲಿಲ್ಲ ಭೀಷ್ಮರು, ಮತ್ತೊಂದು ಧನುಸ್ ತೊಗೊಂಡ್ರು. ಹುಡುಗ ಸ್ವಲ್ಪ ಒಗಿತಾರಲ್ಲ ತೊಗೊಂಡು ರೆಡಿ ಅಂತ ಧನುಸ್ ಎಸಿತಾ ಇದ್ರು, ಉಪಯೋಗ ಮಾಡ್ತಿದ್ರು. ಮತ್ತೆ ಅವರು ಒಂದಾದ್ಮೇಲೆ ಒಂದು 8 ಕತ್ತರಿಸಿದ. ಅಷ್ಟಾದ್ರು ಬಿಟ್ಟೆಲ್ಲ ಯುದ್ಧ ಮಾಡ್ತಾನೆ ಇದ್ದರು. ಧನೂಂಷಿ ದತ್ತಾನಿ ನೃಭಿ ನೃಪಸ್ಯ ಸರ್ವಾಣಿ ಚಿಚ್ಛೇದ ಸ ಪಾಕಶಾಸನಿ. ಎಷ್ಟು ಕೊಟ್ಟರು ಕೂಡ ಚರ್ಮ ಅಶಿವರಂ ಪರಾಣಿ ಚಿಚ್ಛೇದ ಚ ಏವಂ ಅಷ್ಟೌ ಧನೂಂಷಿ. ಆಮೇಲೆ ಯಾರೋ ಶಕ್ತಿ ಆಯುಧ ಕೊಟ್ಟರು, ಅದನ್ನು ಕಟ್ ಮಾಡ್ದ. ಯಾರೋ ಚರ್ಮ ಗುರಾಣಿ ಕೊಟ್ಟರು, ಅಡ್ಡ ಹಿಡ್ಕೊಟ್ರಿತ್ತು, ಅದನ್ನು ಕಟ್ ಮಾಡ್ದ. ಅಶಿವರಂ ಕಟ್ಟು ಕೊಟ್ಟು ಅದನ್ನು ಕಟ್ ಮಾಡ್ದ ಅರ್ಜುನ. ಅವ್ರು ಏನು ತೊಗೊಂಡ್ರು ಪಟ 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 ತುಂಡು ಮಾಡ್ತಾನೆ ಇದ್ದಾನೆ ಪರಾಣಿ. ಶಕ್ತಿ ಆಯುಧ ಅಂತ ಆಯುಧ ಅದು ಅದಲ್ಲ, ಶಕ್ತಿ ಅಂತ ಆಯುಧದ ಹೆಸರು. ಕರ್ಣನಿಗೆ ಕೊಟ್ಟು ಸ್ಪೆಷಲ್ ಅದು. ಈಗ ಗಾಂಡಿ ಧನುಸ್ಸು ಗಾಂಡಿವ ಸ್ಪೆಷಲ್ ಹಾಗೆ, ಗೊತ್ತಾಯ್ತಾ? ಅದು ಶಕ್ತಿ ಆಯುಧ ಅಂತ ಇದ್ದೇ ಇರುತ್ತೆ, ಎಲ್ಲರೂ ಉಪಯೋಗಿಸ್ತಾರೆ ಅದು ಸಾಮಾನ್ಯವಾಗಿ. ಆದರೆ ವರ ಇದು ಡಿವೈನ್, ಅದು ಕರ್ಣನಲ್ಲಿ ತಿಳಿದಿದ್ದು. ಅದು ಯಾರನ್ನ ಬೇಕು ಒಂದು ಸರಿ ತೊಗೊಂಡು ಕೊಲ್ಲ ಸಾಯಲೇಬೇಕು ಅವ್ರು, ಅಂಥದ್ದು ಅಮೋಘ. ಅದು ಬೇರೆ ಯುನೀಕ್, ಅದು ಸ್ಪೆಷಲ್. ಅದು ಬೇರೆ ಶಕ್ತಿ ಆಯುಧ ಕೊಡ್ತಾಯಿದ್ರು ಅವರು, ಅದೇ ಬೇರೆ ಸಪ್ಲೈ ಆಗಬೇಕಲ್ಲ ಅವರಿಗೆ, ಸಿಕ್ಕಿದ್ರು ಕೊಡ್ತಾಯಿದ್ರು. ತೊಗೊಂಡಾಗಲೇ ಜನ ತುಂಡು ಮಾಡ್ತಾನೆ ಇದ್ದ. ಪಾಕಶಾಸನಿ ಅಂದ್ರೇನು? ಪಾಕಶಾಸನ ಅಂದರೆ ಇಂದ್ರದೇವರು ಮಗನಾದ್ದರಿಂದ ಅವತಾರವಾದ್ದರಿಂದ ಪಾಕಶಾಸನಿ. ಪಾಕಶಾಸನ ಮುಖ್ಯ ಸಕಲ ದೇವೋಕ ಸರಿ ಅಭಿನವ ಋಷಿಗಳಿಗೆ ಚಿತ್ತದಿ ಪಿತೃಗಳಿಗೆ ಗಂಧರ್ವ ಕ್ಷಿತಿಪರಿಗೆ. ಎಲ್ಲಿದ್ದದು? ತತಃಶರೈ ಪಾಸ ಅದರಲ್ಲಿ ಪಾಸ ಪ್ರಕಾಶ ವಿವ್ಯಾಧ ಸರ್ವೇ ಚ. ಅಷ್ಟೊತ್ತಿಗೆ ಏನಾಯಿತು? ತತಃ ಶರೈ ಸೂರ್ಯ ಕರಪ್ರಕಾಶೈ ವಿವ್ಯಾಧ ಸರ್ವೇ ಚ ಯುಧಿಷ್ಠಿರಾಧ್ಯ. ಅವೇನಾಯಿತು? ತೈರರ್ಧಿತ ನೆಪತದ್ಭೂತಲೇ ಸ ಪ್ರಾಣಾಂದಧಾರಾಪಿ ತಥಾ ಉತ್ತರಾಯಣಾತ್. ತತಃ ಶರೈ ಸೂರ್ಯಕರ ಪ್ರಕಾಶೈ ವಿವ್ಯಾಸ. ಅಷ್ಟೇ ಅಲ್ಲ, ಅವ್ರು ತೊಗೊಂಡಿದ್ರು ಕಟ್ ಮಾಡಿದೆ. ಅಷ್ಟೇ ಅಲ್ಲ, ಭಯಂಕರವಾದ ಪ್ರಾಣಗಳಿಂದ ಮೈ ಮೇಲೆ ಒಳ್ಳೆ ಶುರು ಮಾಡಿದೆ. ಮೈಯೆಲ್ಲ ಗಾಯ ಮಾಡಕ್ಕೆ ಮಾಡಿದೆ. ಈಗ ಹೊಡಿತಾನೆ ಇದ್ದ. ಅದು ಇವರಲ್ಲಿ ಲೆಕ್ಕಕ್ಕಿಲ್ಲ ಬಾಣಕ್ಕೆ ಹೊಡೆದ್ರು. ಹೇಳಿ ಅವ್ರು ಏನು ಸುಮ್ಮನೆ ಹೊಡೆದ್ರು ಏನೂ ಆಗ್ತಿದ್ದಿಲ್ಲ. ಸುಮ್ಮನೆ ನಿಂತ್ಕೊಂಡ್ರೆ ಏನು ಮಾಡೋಕ್ಕಾಗ್ತಿರ್ಲಿಲ್ಲ. ಯಾಕೆ ಹೇಳಿದ್ದು? ಮುಂದಿಂದ ಅಂಡರ್ಸ್ಟುಡ್ಡು. ಕಾಗೆ ಓಡಿಸೋದ್ರೆ ಕಾಗೆ ಒಂದೇ ಓಡಿಸ್ಬೇಕಾಗಿಲ್ಲ. ಕಾಗೆ ಬರಲಿಲ್ಲ, ಅದು ಓದಕ್ಕಾಗೆ ಬರಬೇಕು. ಅದು ಕೂಡ ಹಾಗಲ್ಲ, ಉಪಲಕ್ಷಣ ಅಂತ ಕರೀತಾರೆ. ಇಲ್ಲಿ ಬೆಕ್ಕು ಈಗಕ್ಕೂ ಬಂದಿತ್ತು ಅಂತಾರೆ, ಗೊತ್ತಾಯ್ತಾ? ಅದು ಸಾಮಾನ್ಯವಾಗಿ ಯಾತಕ್ಕೆ ಮೇನ್ ಹೇಳ್ತಾರೆ ಅದನ್ನು? ಪಾಸಿಬಿಲಿಟಿ ಜಾಸ್ತಿ ಇರೋದನ್ನು ಫಸ್ಟ್ ಹೇಳಿಬಿಡ್ತಾರೆ. ಉಳಿದಲ್ಲಿ ಏನಾಗ್ಬೋದು? ಕಾಗೆ ಗೀಗೆ ಬಂದಿತ್ತು, ಚಾನ್ಸ್ ಮೇಲೆ ಇದ್ದಿಟ್ಟ ತಂಡಿಗೆ ಗಿಡಿಗೆ ಇಟ್ಟ ಬರೋ ಚಾನ್ಸ್ ಇರೋದು ಯಾವುದೀಗ? ಕಾಗೆ. ಒಳಗೆ ಹಾಲಿಟ್ಟ ಬರೋ ಚಾನ್ಸ್ ಯಾವುದು? ಬೆಕ್ಕು. ಒಳಗೆ ಕಾಗೆ ಬರೋ ಚಾನ್ಸ್ ಇಲ್ಲ. ಮತ್ತು ಹಾಲು ಪ್ರಶ್ನೆ ಇಲ್ಲ ಅದಕ್ಕೆ. ಅದು ಆ ರೀತಿ ಹೇಳ್ತಾರೆ, ಉಪಲಕ್ಷಣ ಅಂತ ಹೆಸರು ಅದಕ್ಕೆ. ಒಂದು ಹೇಳಿದ ಮೇಲೆ ಅದಕ್ಕೆ ಸಂಬಂಧಪಟ್ಟಿದ್ದೆಲ್ಲ ತೊಗೋಬೇಕು ಅಂತ ಅರ್ಥ. ನಿಮ್ಮ ಇಲ್ಲದೆ ನಿಮ್ಮ ಪ್ರಶ್ನೆಗೆ ಉತ್ತರ ಬರ್ತಿದೆ. ಬಿಲ್ ಇದಾಕೆ ಕತ್ತರಿಸ್ಬೇಕಾಗಿತ್ತು ಅಂತ ಕೇಳಿದರೆ, ಲೋಟ ಕೊಡಲಿ ಲೋಟ, ಎಲೆ ಹಾಕಿರಿ ಎಲೆ ಹಾಕಿದ್ರೆ, ಲೋಟ ಕೊಡಲಿ ಲೋಟ ಉಪ್ಪು ಎಲ್ಲ ಹೇಳ್ತಾ ಕೂತ್ಕೊಂಡ್ರೆ ಗತಿ ಅದು. ಬಡಿಸೋಕೆ ಶುರು ಮಾಡಿರಿ ಅಂತ, ಉಪ್ಪು ಹಾಕಿದ್ರೆ ಬಡಿಸೋಕೆ ಶುರು ಮಾಡಿ ಅಂತ ಅರ್ಥ. ತತಃಶರೈ ಸೂರ್ಯಕರ ಪ್ರಕಾಶೈ ವಿವ್ಯಾಧ ಸರ್ವೇ ಚ ಯುಧಿಷ್ಠಿರಾದ್ಯಾ ತೈರರ್ಧಿತ ನೆಪತತ್. ಯುಧಿಷ್ಠಿರಾದಿಗಳು ಏನು ಮಾಡಿದರು? ಅವರು ಬಾಣ ಹೊಡೆಯಕ್ಕೆ ಶುರು ಮಾಡೋದು ಭೀಷ್ಮರ ಮೇಲೆ. ಭೀಷ್ಮ ಏನಿಲ್ಲ ಅವ್ರ ಮೇಲೆ ಹೊಡೆಯಕ್ಕೆ ಶುರು ಮಾಡಿದರು. ಅವ್ರು ಹೇಳಿದ್ದಾರೆ ಈಗ ಆಗ ಹೊಡಿಬೇಕು ಅಂತಲೇ ಹೇಳಿರೋದು ಅವರೀಗ. ಇಲ್ಲಿ ತಪ್ಪು ಮಾಡ್ತಾರೆ ಅಂತ ಹೇಳಬಾರ್ದು. ಆ ಭೀಷ್ಮರ ಕೈಲಿ ಇನ್ನೂ ಇದೆ, ಇದ್ದಾಗಲೇ ಹೊಡಿತಾ ಇದ್ದಾರೆ ಅವರು. ಹೊಡಿಬೋದು ಅಂತ ಹೇಳಿರೋದ್ರಿಂದ ತಪ್ಪಲ್ಲ. ಇವರೇನು ಮಾಡಿದರು? ಆಗ ಹೊಡಿಬಾರ್ದಾಗಿತ್ತು ಅಂತ ವಾದ ಮಾಡ್ತಾರೆ. ಅದು ಜೂತ ಆಡಿಸ್ತಾರೆ, ಅದೆಲ್ಲ ತೊಗೊಂಡ್ಬಿಟ್ರೆ ಲೆಕ್ಕಕ್ಕೆ ಇಲ್ಲ. ಅದು ಕೂಡ ಮಾಡಿದ್ದೇನೆ ಇವರೀಗ. ಆಗ ಹೊಡೀರಿ ಅಂತ ಹೇಳಿದ್ದಾರೆ ಇವರು, ಆಗಲೇ ಸಾಯಬೇಕು ಅಂತ ಇಷ್ಟಪಟ್ಟಿದ್ದಾರೆ ಅವರು. ಅದಕ್ಕೆ ಹೊಡಿತಾ ಇದ್ದಾರೆ ಹೊರತು ಬೇರೆ ದೃಷ್ಟಿಯಿಂದ ಅಲ್ಲ. ಸುಖಸ್ಪರ್ಶವಾಗ್ತಿತ್ತ? ಹೌದು. ಅದೇ ಹೇಳಿದ್ದೇನು, ಅವ್ರಿಗೇನು ಅನ್ನಿಸ್ತಿದ್ದಿಲ್ಲ? ಈಗ ಚಿಕ್ಕ ಮಕ್ಕಳು ಹೊಡೆದ್ರೆ ದೊಡ್ಡವ್ರು ಏನು ಅನಿಸುತ್ತೆ? ಅವ್ರಿಗೆ ಹಾಯ್ ಅನಿಸುತ್ತೆ. ಆ ಥರ ಸುಖಸ್ಪರ್ಶ ಅದು. ಅದೇ ಡಿಫರೆನ್ಸ್ ಸಿಕ್ಕಾಬಟ್ಟೆ ಇದೆ ಅವರವ್ರಿಗೆ, ಆದ್ದರಿಂದ ಲೆಕ್ಕ ಇಲ್ಲ. ಹೇಳಿ, ಇವು ಹೊಡೆದ್ರೆ ಏನು ಅರ್ಜುನ ಹೊಡಿಬೇಕು ಅಂತ ಹೇಳಿಲ್ಲ ಅವರು. ಶಸ್ತ್ರ ಬಿಡ್ತೀನಿ ಹೊಡಿರಿ ಅಂತ ಹೇಳಿದ್ದಾರೆ ಅಷ್ಟೇ. ಅರ್ಜುನ ಮೇನ್ ಹೊಡೆದ. ಅಲ್ಲ ಹೇಳಿದ್ನಲ್ಲ, ಈಗ ಅವರೇ ಹೇಳಿದ್ದಾರೆ. ಅದು ಇಂಪಾರ್ಟೆಂಟ್. ಈಗ ಶಸ್ತ್ರ ಬಿಟ್ಟಾಗ ಹೊಡೀರಿ, ಈ ಪಾಯಿಂಟ್ ಯಾರೂ ಮರಿಬಾರ್ದು. ಶಸ್ತ್ರ ಬಿಟ್ಟು ಹಿಡ್ಕೊಂಡು ನಾನು ಸಾಯಬಾರ್ದು. ಹಿಡ್ಕೊಂಡು ನಾನು ಶಸ್ತ್ರ ಬಿಟ್ಟಾಗ ಸಾಯಬೇಕು. ನಿಮಗೆ ಅಪಕೀರ್ತಿ ಬರಬೇಕು ಆ ಲೆಕ್ಕದಲ್ಲಿ. ಬರಲಿ, ನಾನು ಹಾಗೆ ಸಾಯಬೇಕು.
ಇವರೇನು ಮಾಡಿದರು ಅದೆಲ್ಲ ಸಾಧ್ಯ ಇಲ್ಲ ಅನ್ಬೇಕಾಗಿತ್ತು, ಅನ್ನಲಿಲ್ಲ. ಯಾಕೆ ಅವ್ರ ಅಪೇಕ್ಷೆ ಆಗಿದೆ, ಅವ್ರು ಪೂರೈಸ್ಬಿಡೋಣ, ಗೊತ್ತಾಯ್ತು, ಅದು ಪೂರೈಸಿ. ಇದು ಸಾಮಾನ್ಯ ಅಲ್ಲ ಇದು. ಅದು ಪಾಂಡವರು ನೋಟಕ್ಕೆ ಅವ್ರು ಅಪಕೀರ್ತಿ ಬಂದರೂ ಪರವಾಗಿಲ್ಲ, ದೊಡ್ಡವ್ರಿಗೆ ಏನಾಗಬಾರ್ದು, ನೋವಾಗಬಾರ್ದು. ಅದನ್ನ ಹೇಳಿ ಭಿಕ್ಷೆ ಬೇಕಾದ್ರೆ ಬಿಡುತ್ತೇವೆ, ಅವ್ರಿಗೊಂದು ರಾಜ್ಯ ತೊಗೊಳ್ಳೋದಿಲ್ಲ ಅಂತ ಹೇಳಿದ. ಅಂದರೆ ಅದು ತ್ಯಾಗ. ಈ ಅರ್ಥದಲ್ಲಿ ಅಪಕೀರ್ತಿ ಬಂದಿದ್ದು ಅಪಕೀರ್ತಿ ಬಂತು ಪಾಂಡವರಿಗೆ, ಅದು ಲೆಕ್ಕಕ್ಕೆ ತೊಗೊಳ್ಳಿಲ್ಲ ಅವ್ರಿಗೆ. ಅದು ಒಂದು ಮರ್ತು ಬಿಟ್ರು ಯಾರನ್ನ. ನಿಜವಾದ ಅಪಕೀರ್ತಿ ಯಾತಕ್ಕಾಗೋದಿಲ್ಲ ಅಂದರೆ ಅವ್ನು ರಿಕ್ವೆಸ್ಟ್ ಮಾಡಿರೋದು ಅವರು. ಅವ್ನು ರಿಕ್ವೆಸ್ಟ್ ಮಾಡಿದಾಗ ಏನಲ್ಲ, ಯಾವುದೋ ಒಂದು ಸಾಮಾನ್ಯ ಪದ್ಧತಿ ಏನಾಗುತ್ತೆ ಗೊತ್ತಾ, ರಿಕ್ವೆಸ್ಟ್ ಆನ್ಸರ್ ಜನರಲ್ಲಿ ಎಲ್ಲಿ ಕೇಳ್ತಾರೆ, ಒಳ್ಳೊಳ್ಳೆ ಜಾಗಕ್ಕೆ ಕೇಳ್ತಾರೆ. ಬೆಂಗಳೂರು ಅಂಥಲ್ಲಿ ಭಾರಿ ಕೇಳ್ತಾರೆ, ಯಾರು ರಿಮೋಟ್ ಪ್ಲೇಸಿಗೆ ಕೇಳೋದಿಲ್ಲ. ಈ ಕೊಪ್ಪಗೆ ತಮಾಷೆ ಮಾಡ್ತಾರೆ, ಕೊಪ್ಪಕ್ಕೆ ನೀರಲ್ಲಿ ಜಾಗ ಅಂತೇಳಿ ಕೇಳ, ಅಲ್ಲಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಹೋಗ್ಬಿಡು. ಯಾಕೆ ಅವನದೇ ಊರೋದು, ತಪ್ಪಿಲ್ಲ ಅದು ಮಾಡ್ಕೊಂಡ್ರೆ. ಅವಾಗ ನೀವು ಉಳಿದವ್ರು ಏನು ಸರ್ ಪನಿಷ್ಮೆಂಟ್ ಅಲ್ಲ, ನಾನು ರಿಕ್ವೆಸ್ಟ್ ಹೋಗ್ತಿದ್ದೀನಿ ಅಂತೇಳಿ ಪನಿಷ್ಮೆಂಟ್ ಅಲ್ಲ. ನೋಡೋರಿಗೆ ಆ್ಯಕ್ಚುಲಿ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಅದು ನೋಡೋರಿಗೆ, ಬಟ್ ಆ್ಯಕ್ಚುಲಿ ಅವನಿಗೇನದು ರಿಕ್ವೆಸ್ಟ್, ಅವ್ರು ಊರೋದು, ಅಲ್ಲಿ ಹೋಗಬೇಕಾಗಿದೆ ಹೋಗ್ತಾರೆ, ತಪ್ಪಿಲ್ಲ. ಅದು ಎಷ್ಟೋ ಥರ ಆಗುತ್ತೆ. ತಮ್ಮೂರಿಗೆ ಬೇಕಾದ್ರೆ ಬಿಡಿದವ್ರು ಯಾರೂ ಕೇಳ್ದಿರೋ ಜಾಗ ಕೇಳ್ತಾರೋ. ಭೀಷ್ಮರ ಹಾಗೆ ಈಗ ಆ ರಿಕ್ವೆಸ್ಟ್ ಹೊಡಿತಿರೋದ್ರಿಂದ ಏನಾಗೋದಿಲ್ಲ ಅವರಿಗೆ, ಪಾಂಡವರಿಗೆ ದೋಷ ಇಲ್ಲ. ಜನ ತಿಳ್ಕೊಂಡ್ರೆ ತಪ್ಪದು, ನಿಜವಾದ ಅಪಕೀರ್ತಿ ಅಲ್ಲ ಅವ್ರಿಗೆ ಬಂದಿತ್ತು. ತಿಳಿದವ್ರು ಮಾಡ್ರಿ, ಏನು ಮಾಡೋಕ್ಕಾಗೋದಿಲ್ಲ. ಕಲಿಯುಗದಲ್ಲಿ ಒಳ್ಳೆಯವ್ರಿಗೆ ಅಪಕೀರ್ತಿ ಬರೋದು ನ್ಯಾಚುರಲ್ಲು. ದುರ್ಯೋಧನ ಸರ್ಕಾರ ಅದು, ಕುರುಕ್ಷೇತ್ರ ಅಂದರೆ ಆ ದುರ್ಯೋಧನ ಅನ್ಯಾಯ ಮಾಡಿ ನಿಂತಿರೋ ಜಾಗ ಅದು. ತೈರರ್ದಿತೋ ಏನಂದರೆ ಹಾಂ ಹಾಂ ಅರ್ಜುನ ಬಿಡೋದೆಲ್ಲ ವಿಶೇಷನೇ. ಅಥವಾ ಬಾಣ ಬಿಲ್ಲು ಎಲ್ಲ ಏನಾತಂದ ಒತ್ತಡಿಕೆ, ಪ್ರತಿಯೊಂದು ಅಮೋಘ. ಆದ್ದರಿಂದನೇ ಅದು ಏನು ಮಾಡೋಕ್ಕೆ ಬರೋದಿಲ್ಲ. ಹೌದು. ತತಶ್ಚರೈಹಿ ಸೂರ್ಯಕರ ಪ್ರಕಾಶೈಹಿ ದ್ಯಪತತ್. ಹಾಗೂ ಯುದ್ಧ ಮಾಡ್ತಾ ಇರ್ಬೇಕಾದ್ರೆ ಹೊಡೆದು, ಇನ್ನು ಯುದ್ಧ ಇನ್ನೂ ಕೆಳಗೆ ಹಾಕಲೇ ಇಲ್ಲ, ಕೊನೆಗವರು ಕೆಳಗೆ ಹಾಕಲೇ ಇಲ್ಲ, ಯುದ್ಧ ಮಾಡ್ತಾನೆ ಹೊಡಿತಾ ಇದ್ದಾರೆ. ಇದು ಇಂಪಾರ್ಟೆಂಟ್ ಪಾಯಿಂಟ್. ಇದು ನಿಜವಾಗ್ಲೂ ಭೀಷ್ಮರು ಮಾತು ತಪ್ಪಿದವರು ಹೊರತು ಪಾಂಡವರಲ್ಲ. ಅಷ್ಟು ಮಾಡಿ ತೈರರ್ದಿತೋ ನೆಪತದ್ಭೂತಲೇ, ಬೈ ತುಂಬ ಬಾಣ ಸಿಕ್ಕೊಂಡು ಕೆಳಗೆ ಬಿದ್ದರು. ಮತ್ತೆ ಹೊಡೆಯೋದಿಲ್ಲ, ಕೆಳಗಿಳಿದ ಹೊಡೆಯೋದಿಲ್ಲ, ಅಲ್ಲಿ ಸ್ಟಾಪ್ ಮಾಡಿಬಿಡ್ತಾರೆ. ಈ ಟಿ ವಿ ಒಳಗೆ ಬರೀ ಕಾಲು ನಿಂತಿರ್ತಾರೆ, ಕೆಳಗಡೆಗೆ ಹೊಡಿತಾನೆ ಇರ್ತಾರೆ. ಹಾಗೆ ಅದು ಭಾರಿ ತಪ್ಪು, ಆ ರೀತಿ ನಡೆದಿಲ್ಲ. ಅವ್ರು ಶಸ್ತ್ರ ಇದ್ದಾಗಲೇ ಹೊಡಿತಿರೋದು ಅವರು, ಅಸ್ತ್ರ ಬಿಟ್ಟಿಲ್ಲ. ಅಸ್ತ್ರ ಬಿಟ್ಟರು ಹೊಡಿ ತಪ್ಪಾಗ್ತಿರಲಿಲ್ಲ ಮಾತು ಕೊಟ್ಟಿದ್ದರಿಂದ. ಬಟ್ ಆ್ಯಕ್ಚುಲಿ ಏನು ಮಾಡಿಲ್ಲ ಅವರು, ಕೆಳಗೆ ಬಿದ್ದ ತಕ್ಷಣ ನಿಲ್ಲಿಸ್ಬಿಡ್ತಾರೆ. ಕೆಳಗಿಳಿದಿದ್ದರೂ ಹೊಡಿತಾರೆ, ಬರೀ ಕೈಲಿ ನಿಂತಿರ್ತಾರೆ, ಏನು ಕೈಯಲ್ಲಿ ಏನೂ ಇಲ್ಲ, ಮೈ ಹೊಡೆದಿದ್ದೇನೆ. ನೋಡೋರಿ ಪಾಂಡವ್ರ ಮೇಲೆ ಏನು ಬರುತ್ತಾಗ, ಭಾರಿ ಕ್ರೂರಿಗಳು ಅಂತಾಗತ್ತೆ. ಅವ್ರಿಗೆ ಬಿಡಿದ್ದೆಲ್ಲ ಮರ್ತೋಗ್ಬಿಡುತ್ತೆ ಅವ್ರಿಗೆ. ಹಾಗೆ ಮಾಡಬಾರ್ದು. ಇಲ್ಲ, ಹಾಗಿಲ್ಲ, ಅದು ನಿಜವಾಗ್ಲೂ ನಡೆದಿಲ್ಲ. ತೈರರ್ದಿತೋ ನೆಪತದ್ಭೂತಲೇ ಸ ಪ್ರಾಣಾನ್ ದಧಾರಾಪಿ ತಥೋತ್ತರಾಯಣ. ತಕ್ಷಣ ಮೇಲ್ಗಡೆಗೆ ಗಂಗಾದೇವಿಯರೆಲ್ಲ ದೃಶ್ಯಗಳೆಲ್ಲ ಕಾಣಿಸ್ತಾರೆ. ಈ ದೇಹ ಬಿಡಬೇಡಿ ನೀವೀಗ, ಈ ದಕ್ಷಿಣಾಯನ ಉತ್ತರಾಯಣ ಬರಲಿ ಅಂತ ಹೇಳಿದ್ರು. ತಕ್ಷಣ ಪ್ರಾಣಾನ್ ದಧಾರ, ಪ್ರಾಣ ಹಿಡ್ಕೊಟ್ರು ತಕ್ಷಣ. ನಿಪಾತಿತೆ ಅಸ್ಮಿನ್ ಮಾರುತಿ ದ್ರೋಣ ಮುಖ್ಯಾನ್ ವಿದ್ರಾವ್ಯ ತತ್ರಾಗಮದಾಶುತೇಪಿ ತದಾ ಯುಧಾನಿ ಪ್ರಣಿಧಾಯ ವೀರಾಃ ಪಾರ್ಥಾಃ ಪರೇ ಚೈನಮುಪಾಸತನ್ ಸ್ಮ. ನಿಪಾತಿತೆ ಅಸ್ಮಿನ್ ಏನ ಸರಿ. ಯಾಕೆ ಅಲ್ಲ ಆ್ಯಕ್ಚುಲಿ ಅದು ಭಾಳ ತುಂಬ ಡೀಟೇಲ್ ಡಿಸ್ಕಷನ್ ಆಗಬೇಕು. ಅದಕ್ಕೆ ಏನಂತ ಕೇಳಿದರೆ 8ನೇ ಅಧ್ಯಾಯದಲ್ಲಿ ಬರುತ್ತೆ ಭಗವದ್ಗೀತೆಯಲ್ಲಿ, ಉತ್ತರಾಯಣದಲ್ಲಿ ಹೋದವರು ವಾಪಸ್ ಬರೋದಿಲ್ಲ, ದಕ್ಷಿಣದವರು ವಾಪಸ್ ಬರ್ತಾರೆ ಅಂತ ಹೇಳಿಬಿಡ್ತಾರೆ. ಅರ್ಥ ಆಯ್ತಾ ಈಗ? ಆಗೊಂದು ಪ್ರಶ್ನೆ ಬಂತು, ಬ್ರಹ್ಮಸೂತ್ರ ಹೇಳ್ತಾರೆ ಹಾಗಲ್ಲ. ಇವತ್ತು ಜಯತೀರ್ಥರು, ರಾಯರು ಮೊದಲಾದವರೆಲ್ಲ, ರಘುತ್ತಮರು ಇವರೆಲ್ಲ ಯಾವುದ್ರಲ್ಲಿ ಹೋಗಿರೋದು, ವೃಂದಾವನ ಪ್ರವೇಶ ಮಾಡಿದ್ದಾರೆ ದಕ್ಷಿಣಾಯನದಲ್ಲೇ. ಅದಕ್ಕೆ ಹೇಳ್ತಾರೆ ಹಾಗಲ್ಲ. ದಕ್ಷಿಣಾಯನ ಎರಡಿದೆ, ಹೊರಗಿನ ದಕ್ಷಿಣಾಯಣ ಬೇರೆ, ಒಳಗಿನ ದಕ್ಷಿಣ ರಶ್ಮಿಗಳು ಬೇರೆ. ಆ ಮೂಲಕ ಹೋಗಬೇಕು. ಉತ್ತರಾಯಣ ರಶ್ಮಿಯಲ್ಲಿ ಹೋಗಬೇಕು ಅಂತ ಅರ್ಥನೇ ಹೊರತು ಅತಶ್ಚ ಅಯನೇಪಿ ದಕ್ಷಿಣೆ ಬ್ರಹ್ಮಸೂತ್ರ. ದಕ್ಷಿಣದಲ್ಲಿ ಹೋದರೂ ಏನೂ ದೋಷ ಇಲ್ಲ ಜ್ಞಾನಿಗಳಿಗೆ. ಜ್ಞಾನಿಗಳು ರಾತ್ರಿ ಇದೆ, ರಾತ್ರಿ ಕೃಷ್ಣಪಕ್ಷ ದಕ್ಷಿಣಾಯನ ಇದರಲ್ಲಿ ಹೋದರೆ ವಾಪಸ್ ಬರ್ತಾರೆ. ಹಗಲು ಉತ್ತರಾಯಣ ಮತ್ತು ಇನ್ನು ಹೇಳಿದ್ನಲ್ಲ, ಉತ್ತರಾಯಣ ಹಗಲು ಶುಕ್ಲಪಕ್ಷ ಎಲ್ಲ ಸೇರಿಬಿಟ್ರೆ ಅವ್ರು ವಾಪಸ್ ಬರೋದಿಲ್ಲ ಅಂತಿದೆ. ಮನುಷ್ಯ ಎರಡರಲ್ಲೂ ಸಾಯಲೇಬೇಕೀಗ. ಅದು ಯಾರೋ ನರಕಕ್ಕೆ ಹೋಗ್ತಾರೆ ಅಂತ ಬರಲೇ ಇಲ್ಲ ಅದರೊಳಗೆ. ಇಲ್ಲಿ ಹೋದರೆ ವೈಕುಂಠಕ್ಕೆ ಹೋಗ್ತಾರೆ, ಇಲ್ಲಿ ಹೋದರೆ ಚಂದ್ರಲೋಕಕ್ಕೆ ಹೋಗ್ತಾರೆ ಅಂತ ಹೇಳಿದ್ದಾರೆ. ಸೊ ಎಲ್ಲರೂ ದುಷ್ಟರು ಕೂಡ ಎಲ್ಲಿಗೆ ಹೋಗಬೇಕಾಯ್ತಾಗಿದ್ರೆ ಅದಲ್ಲ, ಯೋಗ್ಯರಿಗೆ ಮಾತ್ರ ಹೇಳಿದ್ದಿದ್ದು. ಸಾಧನೆ ಮಾಡಿದವರಿಗೆ ವಾಪಸ್ ಬರ್ತಲ್ಲ, ಕೊನೆಯ ಜನ್ಮ ಆದರೆ ಏನಾಗ್ತಾರೆ ಅವರೀಗ, ಉತ್ತರಾಯಣ ರಶ್ಮಿ ಮೂಲಕನೇ ಹೋಗ್ತಾರೆ. ಇವತ್ತು ಇಲ್ಲದೆ ಹೋದರೆ ಹೋಗೋದಿಲ್ಲ ಅಂತ ಅರ್ಥ. ಉಳಿದವರಿಗೆಲ್ಲ ಇದು ರಿಸಲ್ಟ್ ನೋಡಿ ಅಂದರೆ ಪರೀಕ್ಷೆ ಅಪಿಯರ್ ಆದವರಿಗೆ ಕಂಡ್ಕೊಂಡು ರಿಸಲ್ಟ್ ಹೇಳ್ತಾ ಇಲ್ಲ, ಅಪಿಯರ್ ಆದವ್ರಿಗೆ ಮಾತ್ರ ಅಪ್ಲಿಕಬಲ್. ಇಲ್ಲದವ್ರು ಎಲ್ಲರೂ ಕೂಡ ಏನಾಗಬೇಕಾಗಿತ್ತು, ಹಾಗೆ ದುರ್ಯೋಧನಾದಿಗಳು ಕೂಡ ಏನಾಗಬೇಕಾಗಿತ್ತು,
ಅವರು ಸದ್ಗತಿಗೆ ಹೋಗಬೇಕಾಯಿತು. ಚಂದ್ರಲೋಕಕ್ಕಂತೂ ಹೋಗ್ಬೇಕು ಗ್ಯಾರಂಟಿ, ಯಾವ ಸತ್ರು ಕೂಡ. ಚಂದ್ರಲೋಕ ಒಳ್ಳೆ ಲೋಕನೇ, ಅವರಿಗೆಲ್ಲ ಇದು. ಯಾರಿಗೆ ಅಂತ ಕೇಳಿದರೆ ಸಾಧನೆ ಪುರುಷ ಯೋಗ್ಯರಿಗೆ ಅಷ್ಟೇ ಅಪ್ಲಿಕಬಲ್. ರಜೆ ಗೀಜೆ ಯಾರಿಗೆ ಅಪ್ಲಿಕಬಲ್? ಅದು ಕೆಲಸದಲ್ಲಿ ನಿರುದ್ಯೋಗಗಳು ನಿತ್ಯ ರಜೆನೇ ಅವರಿಗೆ ಅಪ್ಲಿಕಬಲ್ ಅಲ್ಲ ಇದು. ಇನ್ನೊಂದಿದೆ ಪಾಯಿಂಟ್. ಆಮೇಲೆ ಏನು ಬಂತೀಗ? ಹಾಗಿದ್ದರೆ ದಕ್ಷಿಣ ಹೇಳಿದೆ ಅಲ್ಲ, ಭಗವದ್ಗೀತೆ ಹೇಳಿದ್ದಾರೆ ಅಂತ ಹೇಳ್ತಾರೆ. ಹೊರಗಿನ ದಕ್ಷಿಣಾಯನ, ಒಳಗಿನ ದಕ್ಷಿಣಾಯನ, ಹೊರಗಿನ ಉತ್ತರಾಯಣ, ಒಳಗಿನ ಉತ್ತರಾಯಣ ಎರಡು ಕೋಯಿನ್ಸೈಡ್ ಆದರೆ ನಂಬರ್ 1, ಏನು ದೋಷ ಇಲ್ಲ ಅದರೊಳಗೆ. ಆದರೆ ಹೊರಗಿಂದ ಇಂಪಾರ್ಟೆಂಟ್ ಅಲ್ಲ, ಒಳಗಿನ ಭಾರಿ ಇಂಪಾರ್ಟೆಂಟ್. ಹೊರಗೆ ಯೂನಿಫಾರ್ಮ್ ಹಾಕೋರು ಪೊಲೀಸ್ ಕರೆಕ್ಟು, ಬಟ್ ಯೂನಿಫಾರ್ಮ್ ಹಾಕಿ ಮಾತ್ರ ಪೊಲೀಸ್ ಆಗೋದಿಲ್ಲ ಅವರು. ಹಾಕ್ಕೊಂಡ್ರೆ ಉಳಿದವರಿಗೆ ಅವ್ನು ನೋಡೋದು ಗುರ್ತಿಡ್ಲಿಕ್ಕೆ ಅನುಕೂಲ ಅಷ್ಟೇ ಹೊರತು ಫೈನಲ್ ಅಲ್ಲ ಅದು. ಒಳಗೆ ದೇಹದ ಒಳಗೆ ಏನಿದೆ ಉತ್ತರಾಯಣ ರಶ್ಮಿ, ದಕ್ಷಿಣ ರಶ್ಮಿಗಳು ಅಂತ ಆ ಮೂಲಕ ಹೋಗ್ತಾರೆ ಅವರು, ಆವಾಗ ದೋಷ ಇಲ್ಲ. ಸೊ ದಕ್ಷಿಣ ಆದರೂ ಅಫೆಕ್ಟ್ ಆಗೋದಿಲ್ಲ. ರಾತ್ರಿ ಆದರೂ ಕೂಡ ಉಪಲಕ್ಷಣ, ರಾತ್ರಿ ಆದರೂ ಅಪಲಕ್ಷಣ. ಕೃಷ್ಣಪಕ್ಷ ಆದರೂ ಪರವಾಗಿಲ್ಲ, ರಾಯರು ಕೃಷ್ಣಪಕ್ಷ, ಶ್ರಾವಣ ಕೃಷ್ಣ, ಜಯತೀರ್ಥ ಕೃಷ್ಣಪಕ್ಷ, ಗೊತ್ತಾಯ್ತಾ? ಆದ್ದರಿಂದ ಅದು ದೋಷಕ್ಕೆ ಕಾರಣ ಆಗೋದಿಲ್ಲ. ಇದು ಬಹಳ ಮುಖ್ಯವಾದ ಅಂಶ. ಇಲ್ಲದವ್ರು ಏನಾಗ್ತಿತ್ತು ಸಾಧ್ಯ ಸಂಶಯ ಉಳಿದಿದೆ ಜನಗಳಿಗೆ. ಇವತ್ತೇ ನಮ್ಮ ಎದುರಿಗೆ ದೊಡ್ಡ ದೊಡ್ಡ ಜ್ಞಾನಿಗಳು ಸಂಶಯ ಬರ್ತಿತ್ತು. ಬ್ರಹ್ಮಸೂತ್ರದಲ್ಲೇ ಉತ್ತರ ಬಂದುಬಿಟ್ಟಿದೆ ಅದಕ್ಕೆ, ಅದು ಕೌಂಟ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ದಕ್ಷಿಣಾಯಣ ರಶ್ಮಿ, ಉತ್ತರಾಯಣ ರಶ್ಮಿ ಅಂತ ದೇಹದ ಒಳಗಿದೆ. ಹೋಗ್ಬೇಕಾದ್ರೆ ಕತ್ಲಿರೋದಿಲ್ಲ ಅವರಿಗೆ, ಅಲ್ಲಿ ಬೆಳಕು ಕಾಣ ಶುರುವಾಗುತ್ತಾಗ ಬೆಳಕಿನಲ್ಲಿ ರಶ್ಮಿಗಳಿಗೆ ಕಾಣುತ್ತೆ, ಅದರಲ್ಲಿ ಹೋಗ್ತಾರೆ. ಗುರುತು ಎಡಕ್ಕೆ ಬೆಳಕು ಬಂದಾಗ ಟೇಕ್ ಡೈವರ್ಷನ್ ಅಂತ ಹೇಳ್ತಾರಲ್ಲ ಹಾಗೆ. ಸಂಬಂಧನೇ ಇಂಡಿಪೆಂಡೆಂಟ್. ಅಕಸ್ಮಾತ್ ಎರಡು ಸೇರಿತೋ ನೋ ಪ್ರಾಬ್ಲಮ್, ಪ್ಲಸ್ ಒಂದು ಸ್ವಲ್ಪ ಪಾಯಿಂಟ್ ಜಾಸ್ತಿ ಆದಾಗ ಅಷ್ಟೇ ಹೊರತು ಏನಲ್ಲ. ಒಟ್ಟು ಸಾಧನೆ ಮಾಡಿದವ್ರು ಕೌಂಟ್ ಆಗೋದೇ ಇಲ್ಲ. ಅದು ಉಳಿದವರಿಗೆ ಸ್ವಲ್ಪ ಉದಾಹರಣೆಗೆ ಸಾಧನೆ ಮುಗೋದಿಲ್ಲ ಅಂತ ತಿಳ್ಕೊಂಬೋಣ. ಈ ಉತ್ತರಾಯಣ ಸ್ವಲ್ಪ ವಾಸಿ ಅವ್ರಿಗೆ, ದಕ್ಷಿಣಾಯನ ಸಾಯೋಕ್ಕಿಂತ ವಾಸಿ, ಹಗಲು ಸಾಯೋದು ವಾಸಿ, ಆ ಲೆಕ್ಕದೊಳಗೆ ಅಷ್ಟೇ ಸ್ವಲ್ಪ. ಹಾಂ, ಯಾವ ಸತ್ರು ಅಷ್ಟೇ ಅವರು. ಸಾಧನೆ ಮುಗಿದೇ ಹೋದರೆ ಯಾವ ಸತ್ರು ಅಷ್ಟೇ. ನಮಗೆ ಗ್ಯಾರಂಟಿ, ಅವ್ರಿಗೇನು ಗ್ಯಾರಂಟಿ ಇರ್ತದೆ ನೋಡಿದವ್ರಿಗೂ. ಯಾರು ಯೋಗ್ಯರಾದವ್ರು ಹೋದರೂ ಏನು ಅಫೆಕ್ಟ್ ಆಗಲ್ಲ, ಬಟ್ ಸಾಧನೆ ಅವರಿಗೆ ತೊಂದರೆ ಆಗಲ್ಲ. ಬಟ್ ಎನಿವೇ ಇದಲ್ಲ, ಅವ್ರಿಗೆ ಯಾವ ಡೆಸಿಸಿವ್ ಅಲ್ಲ ಅದು. ಈ ಜ್ಞಾನಿಗಳು, ಅಪ್ರೋಷ್ಟ ಜ್ಞಾನಿಗಳ ಉತ್ತರಾಯಣ ಆದರೆ ಭಾರಿ ಪ್ಲಸ್ ಪಾಯಿಂಟ್, ಗೊತ್ತಾಯ್ತಾ? ಉಳಿದವರಿಗೆಲ್ಲ ಅದು ಸ್ವಲ್ಪ ವೇರಿಯೇಷನ್ ಅಷ್ಟು. ಫೇಲ್ ಆಗೋದ್ರೊಳಗೆ 10 ಬಂದು ಫೇಲು, 12 ಬಂದು ಫೇಲು, 20 ಬಂದು ಫೇಲ್ ಇದ್ದಾಗ ನಿರ್ಣಾಯಕಲ್ಲ. ಬಟ್ ನಮಗೆ ಗೊತ್ತಾಗಲ್ಲ, ಆದ್ದರಿಂದ ಡಿಸೈಡ್ ಮಾಡೋಕ್ಕೆ ಹೋಗಬಾರ್ದು. ನಮಗೆ ಗೊತ್ತಾಗೋ ವಿಚಾರ ಅಲ್ಲ ಹೇಗೋದ್ರು ಅಂತೇಳಿ, ಅದು ಫೈನಲ್. ರಶ್ಮಿ ಹೌದು, ಅದು ಹೇಳಿದ ರಶ್ಮೆಯ ಅಂತ ಅಲ್ಲಿ ಉಪಯೋಗಿಸ್ಬಿಟ್ಟಿದ್ದಾರೆ ಅದು. ಹಾಂ ಈ ಬರವ ಯೋಗ್ಯ ಉತ್ತರಾಯಣದಲ್ಲಿ ಸಾಯ್ತಾನೆ, ಸದ್ಗತಿಗೆ ಹೋಗಿ ಯಾರು ಹೇಳೋಕ್ಕೆ ಸಾಧ್ಯ ಇದೆಯಾ? ಹಾಗೆ ಸರ್ಕಾರ ಏನು ಮಾಡಿ ದಕ್ಷಿಣಾಯಣದಲ್ಲಿ ಹ್ಯಾಂಗೆ ಮಾಡಿರಿ, ಉತ್ತರಾಯಣದಲ್ಲಿ ಹಾಕಿಬಿಟ್ರಿ, ಮತ್ತೆ ಹೋಗಿಬಿಟ್ರೆ ಕಟ್ಟಿಸ್ಬೇಕಕ್ಕೆ ಅಂತೇಳಿ ಏನೂ ಇಲ್ಲ. ಅವೆಲ್ಲ ಏನು ಮಾಡಿದ್ರೆ ಹೋಗೋದಿಲ್ಲ. ವೈಕುಂಠಕ್ಕೆ ಹೋಗಿದ್ದ ಹಿರಣ್ಯಕಶಿಪು, ವೈಕುಂಠಕ್ಕೆ ಹೋಗಿದ್ದ, ವಾಪಸ್ ಬಂದ, ಎಲ್ಲಿ ಹೋದ್ರೂ ಉಪಯೋಗ ಇಲ್ಲ ಅದರಿಂದ. ಹಿಂದಿನ ಕಾಲ ಸೀಟ್ ಸಿಗಲಿಲ್ಲ ಅಂತೇಳಿ ಕಾಲದಾಗ ಓಡಾಡ್ಬಿಟ್ಟು ಸೀಟ್ ಸಿಕ್ಕಲ್ಲ ಕಣ, ಸುಮ್ಮನೆ ಓಡಾಡಿ ಬರ್ತಾರೆ, ಒಂದು ಕಡೆಗೆ ಹೋಗಿಬಿಟ್ಟು ಎಲ್ಲ ಕಡೆ ಹೋಗಿ ಬರ್ತಾರೆ. ಸೀಟ್ ಸಿಕ್ತು ಅಂತ ಕರೀತಾರಾ? ಅಲ್ಲಿ ಹೋಗೇ ಇಲ್ಲ, ಎಕ್ಸ್ಟರ್ನಲ್ ಓದ್ತಾರೆ, ಮನೆಯಲ್ಲೇ ಇದ್ದಾನೆ, ಪಾಸ್ ಕೋರ್ಸ್ ಆಗುತ್ತೋ ಇಲ್ವೋ ಅದು ಲೆಕ್ಕ ಇಲ್ಲ. ಏನೋ ಬೇಕಿಲ್ಲ, ಅದೇ ಹೇಳ್ತಿರೋದು. ಅದಕ್ಕೇನೆ ಯುದ್ಧ ಇಟ್ಕೊಂಡೆ ದಕ್ಷಿಣಾಯಣದಲ್ಲಿ ಉತ್ತರಾಯಣದಲ್ಲಿ ಇಟ್ಕೊಬೋದಾಗಿತ್ತು. ಬೇಕಾದರೆ ಯುದ್ಧ ದಕ್ಷಿಣಾಯಣದಲ್ಲಿ ಇಟ್ಕೊಂಡಿದ್ದವರು, ಉತ್ತರಾಯಣದಲ್ಲಿ ಇಟ್ಕೊಂಡ್ಬಿಟ್ರೆ ಏನಾಗ್ಬೋದಾಗಿತ್ತು? ಎಷ್ಟು ಜನ ಸತ್ರು? ಅದೆಲ್ಲ ದುರ್ಗತಿಗೆ ಹೋದ್ರಾಗಿದ್ದರೆ ಇಲ್ಲ. ದುರ್ಯೋಧನ ಕಡೆ ದುರ್ಗತಿಗೆ ಹೋದರು, ಎಲ್ಲಿ ಸತ್ರು ಅಷ್ಟೇ ಅವ್ರು ಹಣೆ ಬಂದು. ಹುಚ್ಚಿಗೆ ಅತ್ತೆ ಮನೆಯನ್ನು ತವ್ರ ಮನೆಯನ್ನು ಅಂತ ಹೇಳಲ್ಲ, ಹುಚ್ಚಿನ ಎಲ್ಲಿದ್ದರೂ ಅಷ್ಟೇ. ಅವ್ರು ಅವ್ರಿಗೆ ಜ್ಞಾನನೇ ಇಲ್ಲ ಅಂದಮೇಲೆ ಎಲ್ಲಿದ್ರೆ ಏನಂತ ಅವರಿಗೆ. ಏನು ಹೇಳಿ, ಏನು? ಹೌದು ಹೌದು ಹೌದು. ಅದಕ್ಕೇ ಅವ್ರ ದೇವತೆ ಅವ್ರು ಅವ್ರ ಇಷ್ಟ ಅಲ್ಲ, ಅವ್ರು ಹೇಳಿದರು ಕಾಯಿರಿ, ನೀವು ಕಾಯಿರಿ ಅಂತೇಳಿ, ಮತ್ತು ಉತ್ತರಾಯಣಕ್ಕೆ ಕಾಯಿರಿ ಅಂತೇಳಿ. ಇದು ಅವ್ರ ಉತ್ತರ ಬೇರೆ, ಅದು ಅವರೆಲ್ಲ ದೇವತೆಗಳಾದ್ದರಿಂದ ಮುಂದೆ ಗೊತ್ತು. ಉತ್ತರಾಯಣ ಅಂತೇಳಿ ಹೊಸ ಅರ್ಥ ಏನು ಅಂದರೆ, ಎರಡೂ ಸೇರ್ಸೋಕ್ಕೆ ಬಂದಾಗ ಸೇರಿಸ್ರಿ, ತಪ್ಪೇನಿಲ್ಲ. ಇವತ್ತು ನಾಳೆನೇ ಆಗಲಿ, ನಾಳೆನೇ ಆಗಲಿ. ಇವಾಗ ಹೇಳಿ 2 ದಿವಸನೇ ಚೆನ್ನಾಗಿದೆ, 2 ದಿವಸನೇ ಚೆನ್ನಾಗಿದೆಯಪ್ಪ, ನನಗೆ ಅನುಕೂಲ ಬರೋ ದಿವಸ ಇದೆ ಅಂತ ಹೇಳಿದ, ಸರಿ ಅಂಥೇಳಿ ಒಂದು ದಿವಸ ಇಟ್ ಮೇಕ್ಸ್ ನೋ ಡಿಫ್ರೆನ್ಸ್ ಇದ್ದಾಗ ಅಷ್ಟೇ ಹೊರತು ಇದಲ್ಲ. ಅವ್ರ ಬಗ್ಗೆ ಏನು ಸಮಸ್ಯೆ ಬರ್ತಿರಲಿಲ್ಲ. ಬಟ್ ಒಳಗಿನ ಅರ್ಥ ಏನು ಅಂದರೆ ಉತ್ತರಾಯಣ, ಧರ್ಮಾಧೀನ ಪ್ರಶ್ನೆ ಉತ್ತರ ಕೊಡೋಕೆ ಬದುಕಬೇಕಾಗಿದೆ, ಇನ್ನು ನೀವೀಗ ಕೆಲಸ ಮುಗಿಸ್ಬನ್ನಿ ಅಂತ ಅರ್ಥ. ದೊಡ್ಡ ಕೆಲಸ ಮುಂದೆ ಶಾಂತಿ ಪರ್ವ ಹೇಳಿ ಉದ್ದೇಶ ಮಾಡಬೇಕಲ್ಲ, ಆ ಕೆಲಸ ಬಾಕಿ ಇದೆ ಈಗ. ಅದು ಮುಖ್ಯವಾದದ್ದು, ಅದು ಒಳಗಿಂದ ಉತ್ತರಾಯಣ. ಉತ್ತರ ಅಂದರೆ ನಾರಾಯಣ. ಇನ್ನೊಂದು ಅರ್ಥ ಉತ್ತರ ಗೋಪತಿರು ಗೋಪ್ತಾವು ಕೃಷ್ಣ. ಕೃಷ್ಣ ಒಂದು ಪಕ್ಕದಲ್ಲೇ ಕೊಡ್ತಾರೆ, ಅವಾಗ ಹೋಗ್ರಿ, ಯಾಕೆ ಹೋಗ್ತೇವೆ? ಕೃಷ್ಣ ಪಕ್ಕದಲ್ಲೇ ಕೊಡ್ತಾರೆ, ಹೋಗ್ತಾರೆ, ಜೊತೆ ಕೂತು ಕೃಷ್ಣ ಕೂತಿರ್ತಾರೆ, ಹೋಗ್ಬಿಟ್ಟು ಅಯ್ಯನ ರಕ್ಷಾ ಕೂತಿದ್ದಾನೆ. ಅನೇಕ ಅರ್ಥ ಇದೆ.
ನಿಪಾತಿತೇಸ್ಮಿನ್ ಮಾರುತಿ ಅದನ್ನೆಲ್ಲ ತೋರಿಸ್ಲಿಕ್ಕೆ ಜ್ಞಾನಿಗಳು ಏನು ಮಾಡಿಬಿಟ್ರು ಬ್ರಹ್ಮಸೂತ್ರ ಭಾಷೆನ ಪ್ರೂವ್ ಮಾಡಲಿಕ್ಕೇ ದಕ್ಷಿಣಾಯನದಲ್ಲೇ ಹೊರಟರು. ವ್ಯಾಸರಾಜರು ಬದ ಉತ್ತರಾಯಣ ಅವರದೆಲ್ಲ ಕೂಡ ಮತ್ತು ವ್ಯಾಸರಾಜರು ಶ್ರೀಪಾದರೆಲ್ಲ ಉತ್ತರಾಯಣ, ಇವರೆಲ್ಲ ದಕ್ಷಿಣಾಯನ. ಸೊ ಎರಡು ಹಚ್ಕೊಂಡ್ಬಿಟ್ರು ಎರಡಕ್ಕೂ. ಸೊ ಯೋಚನೆ ಇಲ್ಲ, ಜ್ಞಾನಿಗಳು ಏನಾದರೂ ನಡೆಯುತ್ತೆ. ಇಲ್ಲವರು ಅಯೋಗ್ಯರಿಗೆ ಏನು ಅನಿಸ್ತಾ ಇತ್ತು ನೋಡಿದ್ರಾ? ಇಷ್ಟೆಲ್ಲ ಹೇಳಿದ ಜೈತಿ ಟೀಕಾ ಸುಧಾರೆ ಬರೆದ್ರೆ ಏನು ಉಪಯೋಗ? ದಕ್ಷಿಣದಲ್ಲಿ ಹೋಗಿಬಿಟ್ರೆ ನೋಡಿದ್ರಾ ಅಂತ ಹೇಳೋದು. ಅದು ಕೃಷ್ಣಪಡಿಸಲು ಹೋಗ್ಬೇಕು, ಅದು ಕೂಡ ದಡ್ರು. ಅದಕ್ಕೆ ಅದು ಬ್ರಹ್ಮಸೂತ್ರ ಭಾಷೆ ಓದಿಲ್ಲ, ಓದಿದ್ರೆ ಗೊತ್ತಾಗ್ತದೆ ಅಂತ ಹೇಳುತ್ತೆ. ಸೂತ್ರ ಭಾಷೆ ಓದೋ ಗೊತ್ತಾಗೋ ವಿಚಾರ ಎಲ್ಲರೂ ಗೊತ್ತಾಗೋದಿಲ್ಲ, ತುಂಬ ಇಂಪಾರ್ಟೆಂಟ್ ಅದು. ತತಃ ಮುಂದೇನಾಯಿತು? ಶರೈ ಸೂರ್ಯಕರ ಪ್ರಕಾಶೈ ವಿವ್ಯಾಸ ಸರ್ವೇ ಚ ನಿಪಾತಿತೆ ಅಸ್ಮಿನ್. ನೋಡಿ, ಯಾವಾಗ ಬಿದ್ದರೋ ಬಂದು ಯುದ್ಧ ನಿಲ್ತದೆ, ಇಮ್ಮಿಡಿಯೇಟ್ ಸ್ಟಾಪ್ ಮಾಡಿದರು. ಆ ಕಡೆ ಮಾರುತಿ ದ್ರೋಣ ಮುಖ್ಯಾನ್ ವಿದ್ರಾವ್ಯ ತತ್ರಾಗಮ ಆಶುತೆ, ಅಲ್ಲಿ ಯುದ್ಧ ನಡೀತಿತ್ತಲ್ಲ, ಗೆದ್ದು ಆ ಕಡೆ ಎಲ್ಲ ಭೀಮಸೇನ ಅವ್ರನ್ನೆಲ್ಲ ಗೆದ್ದು ಈ ಕಡೆ ಬಂದಿತ್ತು. ಎಲ್ಲರೂ ಈ ಕಡೆ ಇಡೀ ದೊಡ್ಡವರು, ಕ್ಯಾಪ್ಟನ್ ತಾನೇ ಅವರು. ಇನ್ನೊಬ್ಬ ಕ್ಯಾಪ್ಟನ್ ಬರೋವರೆಗೂ ಏನು ಮಾಡೋಂಗಿಲ್ಲ, ಯುದ್ಧ ಮಾಡೋಂಗಿಲ್ಲ. ಕ್ಯಾಪ್ಟನ್ ಇಲ್ಲದೆ ಹೋದ ಕಾಲಕ್ಕೆ ಏನು ಮಾಡೋಂಗಿಲ್ಲ, ಯುದ್ಧ ಮಾಡೋಂಗಿಲ್ಲ. ಯಾರೋ ಒಬ್ರು ಇರಬೇಕೀಗ. ಅದು ಯುದ್ಧ ಸ್ಟಾಪ್ ಆಯಿತು. ಮತ್ತು ಅವ್ರು ಭಾರಿ ರೆಸ್ಪೆಕ್ಟಬಲ್ ಪರ್ಸನಾಲಿಟಿ ಆದ್ದರಿಂದ ಎಲ್ಲರೂ ಅವ್ರ ಹತ್ರ ಬಂದರು. ನಿಪಾತಿತೆ ಅಸ್ಮಿನ್ ಮಾರುತಿ ದ್ರೋಣಮುಖ್ಯಾನ್ ವಿದ್ರಾವ್ಯ ತತ್ರಾಗಮದಾಶುತೇಪಿ ತದಾಯುಧಾನಿ ಪ್ರಣಿಧಾಯ ವೀರಾ ಪಾರ್ಥಾಃ ಪರೇ ಚ ಏನಂ ಉಪಾಸದನ್ ಸ್ಮ. ಎಲ್ಲರೂ ಕೂಡ ಆಯುಧಗಳ ಕೆಳಗಿಟ್ಟುಬಿಟ್ಟು ಎಲ್ಲರೂ ಭೀಷ್ಮರ ಹತ್ರ ಬಂದರು. ಎಲ್ಲರೂ ಕೂಡ ಅಲ್ಲಿ ಸೇರಿದ್ರು. ಪ್ರಧಾನರು ಎಷ್ಟು ಜನ ಜಾಗ 18 ಅಷ್ಟು ಸೇರಿ ಎಷ್ಟೋ ಹೋಗಿದೆ. ಈಗ ಉಳಿದ ಎಲ್ಲ ಬಂದರೆ ಪ್ರಮುಖರೆಲ್ಲ ಬಂದರು ಅಂತ ಅರ್ಥ. ಪ್ರಧಾನರು ಪ್ರಣಮ್ಯತಂ ತದ್ವಚನಾತ್ ಸಮೀಯು ತಸ್ಮಿನ್ ದಿನೇ ಶಿಬಿರಾಣ್ಯೇವ ಸರ್ವೇ ಪರೇ ದಿನೇ ಸರ್ವ ಏವೋಪತಸ್ಥು ಭೀಷ್ಮಂ ಯದೂನಾಂ ಪತಿನಾ ಸಹೈವ. ಪ್ರಣಮ್ಯತಂ, ಎಲ್ಲರೂ ನಮಸ್ಕಾರ ಮಾಡಿದರು ಅವರಿಗೆ. ತದ್ವಚನಾತ್ ಸಮೀಯು ತಸ್ಮಿನ್ ದಿನೇ ಶಿಬಿರಾಣ್ಯೇವ ಸರ್ವ, ಎಲ್ಲರೂ ಹೋಗಿ ಬನ್ನಿ ನೀವು ಅಂತ ಕಳಿಸ್ಕೊಟ್ರು. ಏನು ಪ್ರಸಂಗ ನಡೆಯುತ್ತೆ, ಆಮೇಲೆ ಹೇಳ್ತಾರೆ ಅದನ್ನು. ದಿನೇ ಪರೇ ದಿನೇ ಸರ್ವಯೇವ ಉಪತಸ್ಥು, ಬೆಳಿಗ್ಗೆ ತಕ್ಷಣ ಎಲ್ಲರೂ ಮತ್ತೆ ಬಂದರು ಅವ್ರ ಹತ್ರ. ಭೀಷ್ಮಂ ಯದೂನಾಂ ಪತಿನಾ ಸಹೈವ, ಕೃಷ್ಣನೂ ಅಲ್ಲಿಗೆ ಬಂದ. ಎಲ್ಲರೂ ಸೇರಿ ಮತ್ತೆ ಸೇರಿದರು. ಆಗ ಅವ್ರು ಮಾತಾಡ್ತಾರೆ, ಹಿಂದೇನು ನಡೆದು ಹಿಂದಿನ ದಿವಸ ಸ ಪೂರ್ವ ದಿವಸೇ ಪಾರ್ಥದತ್ತ ಬಾಣೋಪಬರ್ಹಣ ತದಾಪಿ ತೃಟ್ಪರೀತಾತ್ಮ ಯೋಗ್ಯಂ ಪೇಯಂ ಅಯಾಚತ. ಕೇಳಿದರು ಅವರು, ನನಗೆ ನೀವು ಬಾಯಾರಿಕೆ ಆಗ್ತದೆ, ನೀರು ಕೊಡಿ ಅಂತ ಕೇಳಿದರು. ಗೊತ್ತಾಯ್ತಾ? ಆಗ ಅವರು ದುರ್ಯೋಧನ ನೀರು ತರಿಸ್ತೇ ಇರೋ ತರಿಸ್ತೇವೆ ಪಾಪ ಹೇಳಿದರು. ಮೈಲಿಗೆ ನೀರು ಕುಡಿಯೋದಿಲ್ಲ, ಮೈಲಿಗೆ ನೀರು ಅಲ್ಲಿದ್ದಾಗ ಬರೀ ಹೆಣಗಳ ರಾಶಿಯಲ್ಲಿ ತುಳ್ಕೊಂಡು ಬರಬೇಕು, ಹಾಗೆ ಬರೋಂಗಿಲ್ಲ. ಮಡಿಯಿಂದ ಎಲ್ಲಿ ತರಬೇಕು ಅಲ್ಲಿಂದ. ದುರ್ಯೋಧನ ತಪ್ಪ ಕೂತ್ಕೊಂಡ್ಬಿಟ್ಟ ಸುಮ್ಮನೆ. ಅರ್ಜುನ ನೀರು ಕೊಡು ಅಂತ ಕೇಳಿದ್ರು. ತಕ್ಷಣ ಅರ್ಜುನ ಏನು ಮಾಡ್ದ, ಒಂದು ಬಾಣ ಹೊಡೆದ. ಕೆಳಗೆ ಮೇಲೆ ಹೋಗಿ ಜೋರ ಒಳಗೆ ಹೋಯ್ತು, ನೀರು ಚಿಮ್ತು. ಬೋರ್ವೆಲ್ ಕಾನ್ಸೆಪ್ಟ್ ಬಂದಾಗ ಆಯ್ತದೆ ಜೋರು ಸೀದಾ ಅವ್ರು ಬಾಯಲ್ಲಿ ಬಿತ್ತು. ಮತ್ತೆ ಬಿಟ್ಟಿರೋ ಬಯಲಿಗೆ ಆಗುತ್ತೆ ಬಟ್ಟೆ. ಹೇಗೆ ಮತ್ತೆ ಯಾರು ತಂದು ಅಲ್ಲಿಂದ ತಂದರೂ ಬಯಲಿಗೆ ಹೆಣ ಬಿಟ್ಟರೆ ಗೊತ್ತಾಗುತ್ತೆ ಅಲ್ಲಿಗೆ. ಸೀದಾ ಅವ್ರು ಬಾಯಲ್ಲೇ ಬಿಡಬೇಕು, ಆ ರೀತಿ ಆಯಿತು. ಆಗ ಅವ್ರು ಎಷ್ಟು ಬೇಕೋ ನೀರು ಕೊಡೋದು. ಗೊತ್ತಾಯ್ತಾ? ಇವತ್ತಿಗೂ ಕುಂಡ ಇದೆ, ಭೀಷ್ಮ ಕುಂಡ ಅಂತ ಕರೀತಾರೆ. ಗೊತ್ತಾಯ್ತಾ? ಅದು ಹಿಂದೆ ಹೋದ ಕಾಲಕ್ಕೆ ಒಂದು ಇದ್ದಿದ್ದಾಗಿತ್ತು ಅಷ್ಟೇ. ಈಗೆಲ್ಲ ಇದು ಮಾಡಿಸ್ಬಿಟ್ಟು ಭಾರಿ ರಿನೋವೇಟ್ ಮಾಡಿಸಿದ್ದಾರೆ. ಫಸ್ಟ್ ಕ್ಲಾಸ್ ಆಗಿದೆ. ಆ ಭೀಷ್ಮಕುಂಡ ಗೊತ್ತಾದ್ರೆ ಏನು ಉಪಯೋಗ ಗೊತ್ತಾ ನಮಗೆ? ಭೀಷ್ಮಕುಂಡ ಉಪಯೋಗ ಏನು ಅಂದರೆ ಅಲ್ಲೇ ವಿಷ್ಣು ಸಹಸ್ರ ಉಪದೇಶ ಆಗಿದ್ದ. ಆಮೇಲೆ ಅಲ್ಲೇ ತಾನೇ ಮಲಗಿದ್ದವರು ವಿಷ್ಣು ಸಹಸ್ರ. ಅಲ್ಲಿ ಗೀತೋಪದೇಶ ಮಾಡಿದ ಜಾಗ ತೋರಿಸ್ತಾರೆ, ಅದಕ್ಕೆ ಜ್ಯೋತಿಷರನ್ನು ತೋರಿಸ್ತಾರೆ. ಇದು ವಿಷ್ಣು ಸಹಸ್ರ ಉಪದೇಶ ಮಾಡಿದ ಜಾಗ ಇದು. ಸೊ ಎರಡಕ್ಕೂ ಜಾಗ ಸಿಕ್ಕಾಗಾಯ್ತು. ಗೊತ್ತಾ? ಅದು ಸ್ವಲ್ಪ ದೂರ ಇದೆ, ತುಂಬ ದೂರ ಇಲ್ಲ, ಸ್ವಲ್ಪ ದೂರ ಇದೆ. ಅದು ಕುರುಕ್ಷೇತ್ರಕ್ಕೆ ಹೋದಾಗ ನೋಡ್ಬೇಕು ಅದನ್ನೆಲ್ಲ. ಏನೇನು ಕೇಳಿರ್ತೀವಿ ಅದಿಷ್ಟು ನೋಡ್ಬೋದು ಅಲ್ಲಿ. ಹಾಂ ಎಂಟ್ರದು ಎಲ್ಲಿಂದ ಎಂಟ್ರ್ ಆಗ್ತೀರಿ ಇಂಪಾರ್ಟೆಂಟ್ ಇದು. ಇನ್ನೊಂದು ಕಡೆ ಎಂಟ್ರಾದ್ರೆ ಎಲ್ಲೆಲ್ಲೋ ಆಗುತ್ತೆ ಅದು. ಗೊತ್ತಾಯ್ತಾ? ಅದೇ ಜ್ಯೋತಿಷರ ಅಂತ ಕರೀತಾರೆ. ಅದಕ್ಕಿಂತ ಮುಂಚೆ ಸ್ವಲ್ಪ ಬರುತ್ತೆ, ಬಾಣಕುಂಡ ಅಂತ ಕರೀತಾರೆ. ಬಾಣಕುಂಡ ಅಂತ ಕರೆಯೋದವರು ಅಲ್ಲಿ ಲೋಕಲ್ ನೇಮ್ ಬಾಣಕುಂಡ ಅಂತ. ಅದನ್ನು ಹೇಳಿದ್ರೆ ಕಥೆನೂ ಹೇಳ್ತಾರೆ. ಬಟ್ ನಡೆದಿದ್ದು ಹಾಗೇನೆ, ಸೀದಾ ಒಂದು ಬಾಯಲ್ಲೇ ಬಿತ್ತು ನಡೀತಾ. ಅವಾಗ ಕರೆಕ್ಟಾಗಿ ನೋಡಬೇಕು ಅವರು ಹೇಗೆ ನಡೆದು ಬಾಬ್ರ ಹಾಗೇ ಇದೆ ಅದು. ಅವ್ರು ಯಾವ ದಿಕ್ಕಿಗೆ ಮಲಗಿದ್ರು, ಉಳ್ಕೊಂಡು ಯಾವ ಕಡೆಗಿತ್ತು ಎಲ್ಲ ಹೇಳ್ತಾರೆ. ಕರೆಕ್ಟಾಗಿ ಹಾಗೇ ಇದೆ. ಅವ್ರು ಯಾರು ಮಹಾಭಾರತ ಓದ್ದವರಲ್ಲ ಅವರು. ಕರೆಕ್ಟ್ ಭೂಗೋಳ ತೋರಿಸ್ತಾರೆ, ಕರೆಕ್ಟಾಗಿ ಶಾಸ್ತ್ರಕ್ಕೆ ಟ್ಯಾಲಿ ಆಗುತ್ತೆ. ಅದು ನಡೀತು. ಆಗ ಏನಾಯಿತು, ಬಾಣದತ್ತೋಪ ದುರ್ಯೋಧನ ಏನು ಮಾಡಿದ್ದ, ಡಾಕ್ಟರ್ಸ್ ಎಲ್ಲ ಕರೆಸ್ತಾರೆ, ವೈದ್ಯರನ್ನ ಕರೆಸ್ತಾನೆ, ಟ್ರೀಟ್ ಮಾಡೋಕ್ಕೆ ಟ್ರೈ ಮಾಡಬೇಕು ಅಂಥೇಳಿ. ಅವ್ರು ಹೇಳ್ತಾರೆ, ನೋಡು ನಾನು ಸಂಕಲ್ಪ ಮಾಡಿದಂಗೆ ಕೆಲಸ ಮುಗೀತು, ನಾನು ಹೊಡ್ತಿದ್ದೇನೆ, ಯಾರನ್ನ ಕರೆಸ್ಬೇಡ, ಹೋಗಬೇಡ. ಕರೆಸ್ಬಿಟ್ಟಿದೆಯಲ್ಲ ಅವ್ರಿಗೆ ದುಡ್ಡು ಕೊಟ್ಟು ಕಳಿಸೋ ಅಂತ ಹೇಳ್ತಾರೆ. ಭಾಳ ಸಾರಿ ಹಾಗೆ ಕಳಿಸ್ಬೇಡ, ಬಟ್ ದುಡ್ಡು ಕೊಟ್ಟು ಹಾಗೆ ಕಳಿಸ್ಬೇಡ. ಅದು ಆ ಹೊತ್ತಲ್ಲೂ ಕೂಡ ಏನು ಮಾಡಿದ್ರು ಅವರು, ಇವಾಗ ಯಾವುದೋ ಬುಕ್ ಮಾಡಿದ್ರೆ ಬರಲಿ, ದುಡ್ಡು ಕೊಟ್ಟು ಪೇ ಮಾಡ್ಬೇಕು ನಾವೀಗ. ಪಾಪ ಬೇರೆ ಕೆಲಸ ಬಿಟ್ಟು ಬಂದಿರ್ತಾರೆ, ಆದ್ದರಿಂದ ಒಪ್ಪಲೇಬೇಕಾದ್ರೆ. ಅದು ಅಂದರೆ ಅಲ್ಲಿ ಕೂಡ ಮಹಾಭಾರತ ಬರೀಬೇಕಾದ್ರೆ ಅದನ್ನು ಬಿಡೋದಿಲ್ಲ. ವೈದ್ಯರು ನನಗೆ ಬೇಕಿಲ್ಲ, ಕರೆಸಿ ಆಗಿದೆ ನೀನೀಗ, ಕೊಟ್ಟು ಕಳಿಸು.
ಭಾರತಾರಾಷ್ಟ್ರೈ ಪೂರ್ವ ದೇಶೇ ಅವ್ರು ಕೇಳಿದ್ದೇನು ಎಲ್ಲ ಮೈಯೆಲ್ಲ ಬಾಣಗಳಿದೆ, ಚೆನ್ನಾಗಿದೆ ಹಾಸಿಗೆ, ತಲೆಗಿದಿಲ್ಲ, ಓಡಾಡ್ತಾ ಇದೆ ತಲೆ, ಅದಕ್ಕೋಸ್ಕರ ನನಗೆ ದಿಂಬು ಬೇಕು ಅಂತ ಕೇಳ್ತಾನೆ. ಮತ್ತೆ ದಿಂಬು ತರಿಸ್ತಾನೆ ಯಥಾ ಪ್ರಕಾರ. ಈಗ ನೀರು ಮತ್ತು ದಿಂಬು ತರಿಸಿದ ತಕ್ಷಣ ಹೇಳ್ತಾರೆ ಅವರು, ನನಗೀಗ ಈ ದಿಂಬು ಬೇಡ, ನನಗೆ ಕಾಮನ್ ಸೆನ್ಸ್ ಮ್ಯಾಚಿಂಗ್ ದಿಂಬು ಬೇಕು, ಮ್ಯಾಚಿಂಗ್ ದಿಂಬು. ಮೈಯೆಲ್ಲ ಬಾಡ ಇದ್ದ ಕಾಲಕ್ಕೆ ದಿಂಬು ಎಂಥದ್ದು ಬೇಕೀಗ? ಇವತ್ತು ಮ್ಯಾಚಿಂಗ್ ಕಾನ್ಸೆಪ್ಟ್ ಕರೆಕ್ಟಾಗಿ ಗೊತ್ತಾಗುತ್ತಲ್ಲ, ಮ್ಯಾಚ್ ಆಗಬೇಕೀಗ, ಅದಕ್ಕೋಸ್ಕರ ಬಾಣದ್ದೇ ಬೇಕು ನನಗೆ ಅಂತ ಅರ್ಥ. ಇವ್ರು ದುರ್ಯೋಧನಿಗೆ ಅರ್ಥ ಆಗಲಿಲ್ಲ, ಅರ್ಥ ಇದ್ದರೂ ಕೊಡ್ಲಿಕ್ಕೆ ಬರ್ತಿದ್ದಿಲ್ಲ ಅವರಿಗೆ. ತಕ್ಷಣ ಅರ್ಜುನ ನೀರು ಕೊಡು ಅಂದರು ಯಥಾ ಪ್ರಕಾರ. ಮೊದಲು ನಡೆದಿದ್ದು ಬಾಣದ್ದು, ಇದು ದಿಂಬಿಂದ, ಆಮೇಲೆ ನಡೆದಿದ್ದೆ ನೀರಿಂದು, ಗೊತ್ತಾಯ್ತಾ? ಏನು ಮಾಡಿದ ತಕ್ಷಣವೇ ಅರ್ಜುನ 3 ಬಾಣ ತೊಗೊಂಡ, ತಕ್ಷಣ ಸೀದಾ ಹೊಡೆದ. ಅರ್ಜುನ ಅದೇ ಎಕ್ಸ್ಪರ್ಟೈಸ್, ಅದು ಸ್ವಾರಸ್ಯ ಅಂದರೆ ಬಂದು ಕೆಳಗಡೆ ಬಂದು ಮೇಲೆ ಕೆತ್ತಿ ಸೆಟ್ಲಾಗ್ತಾವೆ. ಎಷ್ಟು ಬೇಕು ಅಷ್ಟು ಸ್ವಲ್ಪ ಲೆವೆಲ್ ಇರ್ಬೇಕು, ಸ್ವಲ್ಪ ಜಾಸ್ತಿ ಇರಬೇಕು. ಶಾಸ್ತ್ರದ ಪ್ರಕಾರ ದಿಂಬು ಪೂರ್ತಿ ಫ್ಲಾಟ್ ಇರಬಾರ್ದು, ಗೊತ್ತಾಯ್ತು? ಸ್ವಲ್ಪ ಜಾಸ್ತಿ ಇರಬೇಕು, ತುಂಬ ಜಾಸ್ತಿ ಇರಬಾರ್ದು. ಮತ್ತು ಕರೆಕ್ಟಾಗಿ ಸೆಟ್ ಮಾಡ್ತಾರೆ ಅರ್ಜುನ. 3 ಬಾಣ ಬಿಡ್ತಾರೆ. ಇವೆಲ್ಲ ಭಾಳ ಇಂಟ್ರೆಸ್ಟಿಂಗ್ ಅವೆಲ್ಲ ಕೂಡ. 3 ಬಾಣ ಅಂದ್ರೇನು? ತಲೆಗೆ ಶ್ರವಣ ಮನನ ಧ್ಯಾನ ಇದ್ದ ಹಾಗೆ, ಧ್ಯಾನ ಭಕ್ತಿ ವೈರಾಗ್ಯ ಇದ್ದ ಹಾಗೆ 3 ಬಾಣಗಳು. ಮೈಯೆಲ್ಲ ಬಾಣಗಳು ಅವೆಲ್ಲ ಏನವೋ, ಮೈಯೆಲ್ಲ ಬಾಣಗಳಿಂದ ತಲೆ ಓಡಾಡ್ತಿದೆ, ತಲೆ ಬ್ಯಾಲೆನ್ಸ್ ಸರಿ ಎಲ್ಲ ಸರಿ ಹೋಗುತ್ತೆ ಅಂತ ಅರ್ಥ. ಈಗ ಸರಿ ಹೋಯ್ತು ಅಂತಾರೆ, ತಲೆ ಬ್ಯಾಲೆನ್ಸ್ ಆಗಬೇಕು ಫಸ್ಟು. ಇವತ್ತೇನೇನೋ ಬ್ಯಾಲೆನ್ಸ್ ಮಾಡ್ತಾರೆ, ಎಲ್ಲಿ ಬ್ಯಾಲೆನ್ಸ್ ಮಾಡಲ್ಲ? ತಲೆ ಬಿಟ್ಟು. ಅಥವಾ ಬ್ರಹ್ಮ ಜಿಜ್ಞಾಸೆ ಎಲ್ಲಿಂದ ಮಾಡೋದು? ಯಾವಾಗಲೂ ತಲೆಯಿಂದ. ಕೈಕಾಲು ಜಿಜ್ಞಾಸೆ ಮಾಡೋದಿಲ್ಲ, ಆದ್ದರಿಂದ ತಲೆ ಉಪಯೋಗಿಸ್ರಿ ಅಂತ ಹೇಳ್ತಾರೆ. ಇವತ್ತು ಮನುಷ್ಯನಿಗೆ ಅದು ಇಲ್ಲೇ ಇಲ್ಲ, ಸರಿಯಾಗಿ ಸೆಟ್ ಆಯಿತು. ಪೇಯಮಾಚ. ಈಗೇನು ಮಾಡಿದರು? ರಾತ್ರಿ ಬೆಂದು ಬಿದ್ದವರು ಈ ಬೆಳಗ್ಗೆ ಬಾಯಾರಿಕೆ ಆಗಿದೆ ಕೊಡು ಅಂತ ಕೇಳಿದರು, ಈಗ ಕೊಟ್ಟ. ಎರಡೂ ನಡೀತು. ಧಾರ್ತರಾಷ್ಟ್ರೈರಭಿಜ್ಞಾತಂ ತದಭಿಜ್ಞಾಯ ವಾಸವಿಹಿ ವಾರಣಾಸ್ತ್ರೇಣ ಭಿತ್ವಾಚ ಭೂಮಿಂ ವಾರಿ ಸುಗಂಧಿ ಚ. ಎಂತೆಂಥ ನೀರು, ಅರ್ಜೆಂಟ್ಗೆ ಅಂತ ಏನೋ ನೀರು ಕೊಡಲಿಲ್ಲ, ಕೆಳಗಡೆ ನೀರು ಶುದ್ಧವಾದ ನೀರು ಬಂತು. ಶುದ್ಧವಾದ ನೀರು ಸುಗಂಧಿಚ, ಸುವಾಸನೆ ಇತ್ತು ಅದಕ್ಕೆ. ಅಂಥ ನೀರನ್ನು ಕೇಳಿದರು. ಅಂತ್ಯಕಾಲ ಬಾಯಲ್ಲಿ ನೀರು ಹಾಕೋ ಪದ್ಧತಿ ಇದೆಯಲ್ಲ, ನಿದರ್ಶನ. ಭಾರಿ ಸುಗಂಧಿಚ. ಊರ್ಧ್ವಧಾರ ಮದಾದಾಸ್ಯೆ, ಅದನ್ನು ಹೇಳ್ತಾರೆ. ಊರ್ಧ್ವಧಾರ ಮದಾದಾಸ್ಯೆ, ಮೇಲಿಂದ ಸೀದಾ ಬಾಯಿ ಒಳಗಬೇಕು. ಆಸ್ಯೆ ತರ್ಪಿತೋ ಅನೇನ ಸೋವತ. ಭಾರಿ ಖುಷಿ ಆಯಿತು ಅವರಿಗೆ. ಆಮೇಲೆ ನೀರು ಕೊಡಿಲ್ಲ, ಮುಗಿದೋಯ್ತು. ಇಷ್ಟಾದಮೇಲೆ ಮತ್ತೇನಿಲ್ಲ, ಶುದ್ಧವಾದ ನೀರು ಕೊಡಿದ್ರು ಆಯಿತು. ಊರ್ಧ್ವಧಾರ ಅಸಾದಾಸ್ಯೆ ತರ್ಪಿತೋ ಅನೇನ. ತರ್ಪಿತ ಅಂದ್ರೇನು? ತೃಪ್ತ ಅಂತ ಅರ್ಥ. ತೃಪ್ತನಾಗ ಭೀಷ್ಮ ತರ್ಪಣ ಕೊಟ್ಟಾಗಾಯ್ತವ್ರು. ಅನೇನ ಸೊ ಅವದತ್ ಯಾದೃಶಿ ಅಸ್ತ್ರಜ್ಞತಾ ಪಾರ್ಥೆ ದುಷ್ಟಾತ್ರ ಕುರುನಂದನಾ. ದುರ್ಯೋಧನ ನೋಡಿದೆಯಾ, ನಿನ್ನೆ ಒಬ್ಬ ಇದು ಕೊಟ್ಟ ತಲೆದಿಂಬು, ಈಗ ನೋಡಿದರೆ ನೀರು ಕೊಟ್ಟ. ಅದು ಬಾಣಗಳಿಂದ ಅದು ಅರ್ಥ ಮಾಡ್ಕೊಂಡು ಕೊಟ್ಟ, ಮತ್ತು ಸರಿಯಾಗಿ ಕೊಟ್ಟಿದ್ದಾನೆ. ಇವು ಸಾಮರ್ಥ್ಯ ನೋಡಿದ್ರೆ ಅಸ್ತ್ರಗಳಿಂದ ಬರೀ ಯುದ್ಧ ಮಾಡಲಿಕ್ಕೆ ಬರುತ್ತೆ ಅಂತ ತಿಳ್ಕೊಂಡಿದ್ದೇವೆ, ಏನು ಬೇಕಾದ್ರೂ ಮಾಡ್ಬೋದು. ಅದೇ ದ್ರೋಣರು ಬಂದು ಏನು ಮಾಡಿದರು? ಚೆಂಡು ಎತ್ಕೊಳ್ಳಿಲ್ಲ ಮೇಲಕ್ಕೆ. ನೀವು ಅಸ್ತ್ರವಿದ್ಯೆ ಬರೋಲ್ಲ ಅಂತ ಕೇಳಿದರು, ಆವಾಗ ಚೆಂಡು ಬುದ್ಧಿ ಎರಡೇ ಎತ್ಕೊಟ್ರು ಮೇಲಕ್ಕೆ. ಅಸ್ತ್ರವಿದ್ಯೆಂದು ಉಪಯೋಗಿಸಿದರು. ನಮ್ಮ ಶಾಸ್ತ್ರ ಕೂಡ ಹಾಗೆ, ಪುರುಷಾರ್ಥ ಅತಶಬ್ದಾದಿತಿ ಬಾದರಾಯಣ. ಸರಿಯಾಗಿ ಶಾಸ್ತ್ರ ಓದಿದರೆ ಏನಾಗುತ್ತೆ? ಯಾವ ಶಾಸ್ತ್ರ ಓದಿದ್ರು ಒಂದು ಶಾಸ್ತ್ರ ಓದ್ದಾಗತ್ತಷ್ಟೇ. ಅಧ್ಯಾತ್ಮ ಓದಿ ಎಲ್ಲ ಒಟ್ಟಿಗೆ ಓದ್ದಾಗತ್ತೆ. ಅದಕ್ಕೆ ಸರ್ವವಿದ್ಯಾ ಪ್ರವೀಣೋನ್ಯೋ ರಾಘವೇಂದ್ರ ಅನ್ನೋ ವಿದ್ಯತೆ. ಜ್ಞಾನಿಗಳಿಗೆಲ್ಲ ಹೇಳಿದ ಮಾತು, ಬ್ರಹ್ಮಸೂತ್ರ ಅದು. ಪುರುಷಾರ್ಥ ಅತಶಬ್ದಾದಿತಿ ಬಾದರಾಯಣ. ಅಣುಭಾಷ್ಯ ಸರ್ವೇಪಿ ಪುರುಷಾರ್ಥ ಸ್ಯುಃ ಜ್ಞಾನಾದೇವ ನ ಸಂಶಯ. ಈ ಯಾವ ವಿದ್ಯೆ ಓದಿದ್ರು ಕೂಡ ಒಂದೊಂದು ಓದ್ದಾಗತ್ತೆ. ಈ ತತ್ವಶಾಸ್ತ್ರ ಎಲ್ಲ ವಿದ್ಯೆನೂ ಒಟ್ಟಿಗೆ ಓದ್ದಾಗತ್ತೆ. ಇದನ್ನು ಹೇಳಿದರೆ ಯಾರು ಬಿಡ್ತಾರೆ? ಯಾರೂ ಬಿಡೋದಿಲ್ಲ. ಅದು ಓದಬೇಡ್ರಿ ಅಂತಲೇ ಶುರು ಮಾಡೋದೆಲ್ಲ ಕೂಡ. ಈಗ ಯಾಕೆ ವಯಸ್ಸಾದ್ಮೇಲೆ ಓದ್ರಿ, ಹೇಗೋ ಕೇಳೋದಿಲ್ಲ, ಓದಿ ಅಂತಾರೆ. ಇದು ಓದೋ ರೀತಿನಾ? ಅಲ್ಲ, 6 ಸಬ್ಜೆಕ್ಟ್ ಹೋದ್ರೆ ಒಂದು ಸಬ್ಜೆಕ್ಟ್ ಜಾಸ್ತಿ ಆಗುತ್ತಾ? ಖಂಡಿತ ಆಗೋದಿಲ್ಲ. ಇನ್ಫ್ಯಾಕ್ಟ್ ಇನ್ನೂ ಬ್ರೈಟ್ ಆಗ್ತಾರೆ. ಬಿಡಿಸ್ಬೇಕು, ಇವರೇ ಡಿಸ್ಕರೇಜ್ ಮಾಡ್ತಾರೆ, ಅದೆಲ್ಲ ಬೇಡ ಅಂತ. ತುಂಬ ತಪ್ಪದು. ಅದು ಬಿಡಿದವ್ರು ಏನೇ ಮಾಡ್ಕೊಂಡು, ಇದು ತಿಳಿದವ್ರು ಮಾಡ್ಬೋದು ಆ ಕೆಲಸನ. ಕೊನೆ ಪಕ್ಷ ಎರಡೂ ಓದು ಏನಾಗಲ್ಲ ಅಂತ. ವಾರಣಾಸ್ತ್ರೇಣ ಭಿತ್ವಾಚ ಭೂಮಿಂ ವಾರಿ ಸುಗಂಧಿಚ ಊರ್ಧ್ವಧಾರ ಮಧಾದಾಸ್ಯೆ ತರ್ಪಿತೋ ಅನೇನ ಸೋವದ. ಇಲ್ಲೂ ಕೂಡ ರಾಯರೇನು ಮಾಡಿದರು? ಸಂಚಾರ ಹೊರಟಿದ್ರು ಬಿಜಾಪುರದ ಕಡೆಗೆ. ಭಾರಿ ಬಿಸಿಲು. ಯಾರೋ ಒಬ್ಬರಿಗೆ ಇದಾಯಿತು ಪಾಪ, ಡೆಲಿವರಿ ಆಗೋ ಪ್ರಸಂಗ ಬಂದಿತ್ತು. ತಕ್ಷಣ ಚಂಡಿಸ್ಬಿಟ್ರು. ಹಾಗೇನೆ ಇವು ಎಲ್ಲಿಂದ ಬಂತೀವೆಲ್ಲ? ಮ್ಯಾಜಿಕ್ ಅಲ್ಲ, ಶಾಸ್ತ್ರದ ಶಕ್ತಿ ಅಂತ ಹೇಳ್ತಾರೆ. ಶಾಸ್ತ್ರದ ಮಹತ್ವ ತುಂಬ ಜನ ಗೊತ್ತಿಲ್ಲ. ಅದು ಒಂದೇ ಅಲ್ಲ, ಏನು ಬೇಕಾದರೂ ಆಗುತ್ತೆ ಅಂತ ಹೇಳ್ತಾರೆ. ಶಾಸ್ತ್ರಾಧ್ಯಯನ ಮಾಡೋದರಿಂದ ಪೂರ್ತಿಯಾಗೋದು ಅಪ್ರೋಕ್ಷ ಜ್ಞಾನ ಬಂದ ಮೇಲೆ. ಈವನ್ ಬಿಫೋರ್ ದಟ್ ಏನಾಗುತ್ತೆ? ಇವತ್ತು ಕೆಲಸ ಕೋರ್ಸ್ ಬುಕ್ಸ್ ಮೇಲೆ ಕೆಲಸ ಸಿಗುತ್ತೆ. ಕೋರ್ಸಲ್ಲಿ ಚೆನ್ನಾಗಿ ಓದಿದರೆ ಪ್ರೈಜ್ ಬರುತ್ತೆ. ಅಷ್ಟಾರ ಪ್ರೈಜ್ ಬಂದಾಗ ಬರ್ತಾ ಇರುತ್ತೆ. ತಿಳಿತಾ? ಎಷ್ಟೋ ಸರಿ ಸ್ಕಾಲರ್ಶಿಪ್ ಬರುತ್ತಲ್ಲ, ಅದು ಆಲ್ಮೋಸ್ಟ್ ಸ್ಯಾಲ್ರಿ ಇದ್ದಾಗಿರುತ್ತೆ. PhD ಎಲ್ಲ ಮಾಡ್ತಾರಲ್ಲ, ಆಲ್ಮೋಸ್ಟ್ ಸ್ಯಾಲ್ರಿಗೆ ಈಕ್ವಲೆಂಟ್. ಅದಕ್ಕೆ 8-10 ವರ್ಷ ಮುಗಿಸೋದಿಲ್ಲ ಅವ್ರು, ಹೇಗೂ ಬರುತ್ತೆ ಸ್ಯಾಲ್ರಿ ಅಂತ ಹೇಳಿಬಿಟ್ಟು ಮುಂದಕ್ಕೆ ಹೋಗ್ತಾನೆ ಇರ್ತಾರೆ. ಕಡಿಮೆ ಸಂಬಳ ಇರೋದು, ಜಾಸ್ತಿನೇ ಇರುತ್ತೆ ಅದು. ಹೌದು, ಹೇಳಿದ ಹೌದು. ಅದೆಲ್ಲ ಇದೆ. ಇನ್ಸೈಡ್ ಬೇಕಾದಷ್ಟು ಪ್ರಾವಿಷನ್ ಇದೆ. ಆದ್ದರಿಂದ ಅಪ್ರೋಕ್ಷ ಜ್ಞಾನಿಗಳಿಗೆ 100%.
ಅಲ್ಲೂ ಸ್ವಲ್ಪ ಗ್ಯಾಪ್ ಇರುತ್ತೆ, ಮುಕ್ತರಾದ್ಮೇಲೆ ಪೂರ್ತಿ. ಆದರೆ ಪರೋಕ್ಷ ದಾರಿಯಲ್ಲಿ ಇದ್ದಾಗಲೇ ಏನಿರುತ್ತೆ ಅವ್ರಿಗಾಗಲೇ ಕಾಣಿಸ್ತಾ ಇರುತ್ತೆ. ಇವತ್ತು ಬಸ್ ಹೊರಡ್ತಪ್ಪ ಬದ್ರಿ ಕಡೆ ಅಂದರೆ ಆಗಲೇ ಸ್ವಲ್ಪ ರಿಲ್ಯಾಕ್ಸ್ ಆಯಿತು, ಟ್ರೈನ್ ಸಿಕ್ತು ಅಂದರೆ ಅರ್ಧ ರಿಲ್ಯಾಕ್ಸ್ ಆದರು. ಯಾಕೆ ಇನ್ನು ಹೋಗ್ತೀವಿ ನಾವು ಅಂತ ಹೇಳ್ಬಿಟ್ಟು. ದೂರ ಇದೆ, ಹೋದ್ಮೇಲೆ ಭಾರಿ ದೂರ ಇದೆ, ಸ್ಟಿಲ್ ಈ ಟೆನ್ಷನ್ ಹೊರಟೋಯ್ತು, ಬೇರೆ ಸಿಕ್ತು, ಆರಾಮಾಗಿದೆ, ಯೋಚನೆ ಇಲ್ಲ. ಆ ರೀತಿ ನಾವು ಸಾಧನೆ ಮಾಡೋಕ್ಕೆ ಬರ್ತದೆ. ಕೆಳಗೆ ಅಷ್ಟೇ ಇಲ್ಲೇ ಕೂತಿದ್ರೆ ಪ್ಲಾಟ್ಫಾರ್ಮ್ನಲ್ಲಿ ಕೂತಿದ್ರೆ ಹೋಗಿ ಬಂದೇ ಇಲ್ಲ, ಹೋಗೋದು ಯಾವಾಗ ಅಂತ ಕೇಳ್ತಾರೆ. ಅಲ್ಲಿ ಹೋದರೆ ಸ್ವಲ್ಪ ಜರ್ನಿ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಶಾಸ್ತ್ರ ಓದೋರಿಗೆಲ್ಲ ಅರ್ಥ ತಿಳಿಸ್ಬೇಕು. ಅವ ಜನ ಓದ್ತಾರೆ. ಇವ್ರು ಓದಬೇಡ ಅಂತಲೇ ಹೇಳೋರು ಏನು ಮಾಡ್ತಾರೆ? ಊರ್ಧ್ವಧಾರ ಮದಾದಾಸ್ಯೇ ತರ್ಪಿತೋ ಅನೇನ ತೇಸೋ ಅವದತ್ ಯಾದೃಶಿ ಹಸ್ತಜ್ಞತಾ ಪಾರ್ಥೇ ದೃಷ್ಟಾತ್ರ ಕುರುನಂದನಾ. ನೋಡಿದ್ರ ಅರ್ಜುನ ಎಂಥ ಅಸ್ತ್ರಜ್ಞತ್ವ ನೋಡಿದಿರ? ಯಾದೃಗ್ ಬಾಹುಬಲಂ ಭೀಮೆ ಸಂಯುಗೇಶು ಪುನಃ ಭೀಮಾರ್ಜುನ ನೋಡಿ ಗೊತ್ತಾಗುತ್ತೆ. ಈ ಹತ್ತಿರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಕೈಲೇ ಅಂತ ಮಹಾವೀರವ್ರು ಗೊತ್ತಾಗ ಇಂಥವ್ರಿಗೆ ಯುದ್ಧ ಮಾಡ್ತೇನೆ ನೀನೀಗ, ಈಗಲಾರು ಸಂಧಿ ಮಾಡ್ಕೊ ಅಂತ ಹೇಳ್ತಾರೆ. ಅಂದರೆ ಕೊನೆ ಪ್ರತಿಯೊಬ್ಬರು ತಮ್ಮ ಅಂತ್ಯಕಾಲಿಗೆ ಮೆಸೇಜ್ ಕೊಡ್ತಾರೆ, ಅವನು ಯಾರ ಮಾತು ಕೇಳಲ್ಲ ಅವನು. ಯಾದೃಶಂ ಚೈವ ಮಹಾತ್ಮ್ಯಂ ಅನಂತ ವಜರಂ ಹರೇಹೇ, ಅರ್ಜುನನ ಮಹಾತ್ಮ್ಯ, ಆಮೇಲೆ ಭೀಮನ ಮಹಾತ್ಮ್ಯ, ಆಮೇಲೆ ಕೃಷ್ಣನ ಮಹಾತ್ಮ್ಯ. ಅಂದರೆ ತಾರತಮ್ಯ ಹೇಗಿದೆ? ಎಂಥ ತಾರತಮ್ಯ ಇದು? ಆರೋಹಣ ತಾರತಮ್ಯ. ಮೊದಲು ಕೃಷ್ಣಂದು ಹೇಳಿದರೆ ಭೀಮ ಬಂದು ಆಮೇಲೆ ಬರ್ತಿತ್ತು. ಅದೇ ಬ್ಯಾಲೆನ್ಸ್ ಹಾಗೆ ಹೇಳ್ತಾ ಹೋಗ್ತಾರೆ. ಅನಂತ ಮಜರಂ ಹರೇಹೇ ವಿಜ್ಞಾತಂ ಸರ್ವಲೋಕಸ್ಯ ಸಭಾಯಾಂ ದುಷ್ಟಮೇವ ಚ. ಎಲ್ಲ ಲೋಕಕ್ಕೂ ಗೊತ್ತಿದೆ ಇದು. ಸಭೆಯಲ್ಲಿ ನೀವೆಲ್ಲ ನೋಡಿದ್ದೀರಿ, ವಿಶ್ವರೂಪ ನೋಡಿದರೆ, ಕೃಷ್ಣನ ಮಹಾತ್ಮ್ಯ ನೋಡಿದ್ದೀರಿ, ಇನ್ನೂ ಯುದ್ಧ ಮಾಡ್ತೀರಾ? ಗೊತ್ತಾಗಲ್ಲ ನಿಮಗೆ ಅಂತ ಹೇಳ್ತಾ. ಉಪಾರಮತ ತದ್ಯುದ್ಧಂ ಸುಖಿನಃ ಸಂತು ಭೂಮಿಪಾಹ ಯಥೋಚಿತಂ ವಿಭಕ್ತಾಂಚ ಭುಂಕ್ತ್ವಂ ಭೂಪಾಹ ಸದಾ ಭುವಂ. ಉಪಾರಮತ ತದ್ಯುದ್ಧಂ, ಯುದ್ಧ ನಿಲ್ಲಿಸಿಬಿಡಿ. ಸುಖಿನಃ ಸಂತು ಎಲ್ಲರಾದರೂ ಪಾಪ ಸುಖವಾಗಿರಲಿ, ಯಾಕೆ ಸಾಯ್ಬೇಕು ಅವರೆಲ್ಲ ಕೂಡ? ನಿಮ್ಮಿಬ್ಬರು ಗಲಾಟೆಗಳು ಅಷ್ಟು ಜನ ಸಾಯ್ತಿದ್ದಾರೆ, ಎಲ್ಲ ಸುಖವಾಗಿರಲಿ ಎಲ್ಲರೂ ಕೂಡ. ಯಥೋಚಿತ ಯಾವಾಗಲೂ ಏನು ಮಾಡ್ತಾರೆ, ಒಬ್ಬರು ಸತ್ತಾಗ ಉಳಿದವರು ಸಾಯ್ಲಿ ಅನ್ಕೋತಾರೆ. ಹಾಗಲ್ಲ, ನಾನೊಬ್ಬರು ಹೋದರೂ ಹೋಗಲಿ, ನೀವೆಲ್ಲ ಉಳ್ಕೊಳ್ರಿ ಅಂತ ಹೇಳ್ತಾರೆ. ಇದು ತುಂಬ ಕನ್ಸ್ಟ್ರಕ್ಟಿವ್ ಅಪ್ರೋಚ್. ಯಥೋಚಿತಂ ವಿಭಕ್ತಾಂಚ ಭುಂಧ್ವಂ ಭೂಯಾ ಸದಾ ಭುವಂ. ಸರಿಯಾಗಿ ಹಂಚ್ಕೊಂಡ್ಬಿಟ್ಟು ಸಖವಾಗಿ ಭೂಮಿ ಆಡ್ಕೊಂಡಿರಿ, ಯಾಕೆ ಸಾಯ್ತೀರಿ ಅಂತ ಕೇಳಿದರು. ಇತ್ಯುಕ್ತ ದುರ್ಯೋಧನ ಕೇಳ್ತಾನ. ಇತ್ಯುಕ್ತ ಪ್ರಯೌ ತೂಷ್ಣೀಂ ಧಾರ್ತರಾಷ್ಟ್ರ ಸ್ವಕಂ ಗೃಹಂ ವ್ಯಾಸತತ್ತೋರು ವಿಜ್ಞಾನಾತ್ ಸಂಜಯಾತ್ ಖಿಲಂ ಪಿತಾ ಶ್ರುತ್ವಾ ತದಾ ಪರ್ಯತಪ್ಯತ್ ಪಾಂಡವಾಃ ಕೃಷ್ಣದೇವತಾಃ ಮೂದುಹು ಶಿಬಿರಂ ಪ್ರಾಪ್ಯ ಸರ್ವೇ ಕೃಷ್ಣಾನುಮೋದಿತಾಃ. ಅಂಕಿತ, ಕೃಷ್ಣನ ಹೆಸರು ಬಂದರೆ ಅಂಕಿತ ಇದ್ದಾಗ ಲೆಕ್ಕ. ಅದಕ್ಕೆ ಹೇಳ್ತಾರೆ ಈಗ ಇತ್ಯುಕ್ತ ಪ್ರಯೌ ತೂಷ್ಣಿಂ. ಮಾತಾಡಲೇ ಇಲ್ಲ ಅವನು. ಇಲ್ಲ ಅಂತ ಹೇಳಿದ್ರೆ ಪ್ರತಿಭಟನೆ ಮಾಡಿದಾಗುತ್ತೆ, ಒಪ್ಕೊಂಡ್ರೆ ಸಾಧ್ಯ ಇಲ್ಲ. ಸುಮ್ಮನೆ ಹೋಗಿಬಿಟ್ಟಾದರೆ ಮಾಡೋದು ಮಾತು ಕೇಳೋದಿಲ್ಲ ಅಂತ ಅರ್ಥ. ತೂಷ್ಣಿಮ ಸುಮ್ಮನೆ ಅಂತ ಅರ್ಥ. ಈ ಪದ ಎಲ್ಲಿ ಬಂದಿದೆ? ತೂಷ್ಣೀಂ ಬಭೂವ, ಭಗವದ್ಗೀತೆಯಲ್ಲಿ ಬಂದಿದೆ. ಪದ ಜ್ಞಾಪಕ ಮಾಡ್ಕೋಬೇಕು. ಅರ್ಜುನ ಎಷ್ಟು ಮಾತಾಡಿ ಸುಮ್ಮನೆ ಆಗಿಬಿಟ್ಟ ಅಂತ ಹೇಳ್ತಾರಲ್ಲ ಹಾಗೆ. ಧಾರ್ಟ ಸ್ವಕಂ ಗೃಹಂ ವ್ಯಾಸದತ್ತ ಉರುವಿಜ್ಞಾನಾತ್ ಸಂಜಯಾದಖಿಲಂ ಪಿತಾ. ಇದಿಷ್ಟು ಕೂಡ ಏನಾಗಿತ್ತು? ಯುದ್ಧ ಶುರು ಮಾಡೋದಕ್ಕಿಂತ ಮುಂಚಿತವಾಗಿ ವೇದವ್ಯಾಸರು ಬಂದರು, ಧೃತರಾಷ್ಟ್ರ ಕೇಳಿಕೊಂಡ್ರು, ಯುದ್ಧ ಶುರುವಾಗ್ತಾ ಇದೆ, ಯುದ್ಧ ನೀನು ನೋಡೋಕ್ಕೆ ಇಷ್ಟಪಡ್ತೀಯೋ ಕೇಳೋಕ್ಕೆ ಇಷ್ಟಪಡ್ತೀಯೋ ಅಂತ ಕೇಳಿದರು. ಅದೇನು ಮಾಡಿದಾಗ ನಾನು ನೋಡೋಕ್ಕೆ ಇಷ್ಟಪಡೋದಿಲ್ಲ, ಕೇಳೋಕ್ಕೆ ಇಷ್ಟಪಡ್ತೀನಿ ಅಂತ. ಕಾರಣ ಏನು ಅಂದರೆ ರಿಸಲ್ಟ್ ಗೊತ್ತಿದೆ ಆತನಿಗೆ. ರಿಸಲ್ಟ್ ಫೇಲ್ ಆಗಿದ್ರೆ ನೋಡೋಕ್ಕೆ ಯಾರೂ ಹೋಗಲ್ಲ, ಗೊತ್ತಾಯ್ತಿಲ್ಲ. ಬೆಲೆ ಪರ್ಸಲ್ಲಿ ಬಿಟ್ಟು ಸುಮ್ಮನೆ ಬಿಡ್ತಾರೆ. ನೋಡಿ ಇನ್ನೂ ಸ್ವಲ್ಪ ದುಃಖ ಆಗುತ್ತೆ ಮನಸ್ಸಿಗೆ. ಅದಕ್ಕೆ ಅವ್ರು ಸಾಯೋದು ಗ್ಯಾರಂಟಿ ಆದ್ದರಿಂದ ಚಿನ್ನ ಭಿನ್ನ ದೇಹ ನೋಡೋದಕ್ಕೆ ಇಷ್ಟಪಡಲಿಲ್ಲ. ಬಟ್ ಕುತೂಹಲ ಇದೆ, ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೇನು ಮಾಡ್ದ? ನೀವು ವಿಡಿಯೋ ಬೇಕು ಆಡಿಯೋ ಬೇಕು ಅಂತ ಕೇಳಿದಾಗಾಯಿತು. ಏನು ಕೇಳಿದ ಅಂತ? ಬರೀ ಆಡಿಯೋ ಸಾಕು ಅಂತ ಹೇಳ್ಕೊಂಡು ರಿಸಲ್ಟ್ ಗೊತ್ತಿರೋದ್ರಿಂದ ಹಾಗೆ ಮಾಡ್ದ. ಅದೆಲ್ಲ ಯಾರು ಹೇಳಬೇಕಾಗಿದೆ? ಇನ್ನೊಬ್ರು ಹೇಳಬೇಕೀಗ. ಅವನಿಗೆ ನೋಡಬೇಕು ಅಂತ ಹೇಳಿದರೆ ದಿವ್ಯದೃಷ್ಟಿ ಕೊಟ್ಟರೆ ಮುಗಿದೋಗ್ತಾ ಇತ್ತು. ಕೇಳಬೇಕು ಅಂತ ಹೇಳಿದ್ರಿಂದ ಇನ್ನು ಹೇಳೋನು ಕ್ರಿಯೇಟ್ ಆಗಬೇಕೀಗ. ಸಂಜಯನಿಗೆ ಹೇಳಿಸಿದರು. ಸಂಜಯನು ಯಾಕೆ ಬೇರೆ ಇದರನ್ನೇ ಹೇಳ್ಬೋದಾಗಿತ್ತು? ಬೇರೆ ಎಷ್ಟೋ ಜನ ಇದ್ದರು, ಪ್ರಶ್ನೆ ಹಾಕೋತಾ ಹೋಗಬೇಕು. ಆದರೆ ಸಂಜಯ್ ಅವನಿಗೆ ವೆರಿ ಕ್ಲೋಸ್ ಮೊದಲಿಂದ, ಅವ್ರ ಅಪ್ಪನ ಕಾಲದಿಂದ ಜೊತೆಗಿದ್ದವರು ಅವರು. ಸೊ ಭಾಳ ನಂಬಿಕಸ್ಥ ಮನುಷ್ಯ ಆತನ ಪ್ರಕಾರ. ವಿದುರ ನಂಬಿಕಸ್ಥರಾದರೂ ಕೂಡ ಸ್ವಲ್ಪ ಡೌಟ್ ಅವ್ರ ಮೇಲೆ. ಏನಂತ? ಪಾಂಡವ ಪಕ್ಷಪಾತಿ ಅಂತೇಳಿ. ನಿನ್ನ ಮಗ ಸೋಲ್ತೆ, ಅಯ್ಯೋ ಸುಳ್ಳು ಹೇಳ್ತಾನೆ ಬಿಡೋ ಅಂತೇಳಿ ಹೇಳ್ಕೊತಿದ್ದ. ಇವರೇ ಹೇಳಿದಾಗ ಒಪ್ಪಬೇಕಾಗ್ತಿತ್ತು. ಅವ್ರ ಬಾಯಿ ನಂಬಿಕೆ ಯಾರು ಆಪ್ತಾರೋ ಅವ್ರ ಬಾಯಲ್ಲಿ ಹೇಳಿಸ್ಬೇಕು. ಸಂಜಯನಿಗೆ ಹೇಳಿಸ್ತಾರೆ. ಅವರಿಬ್ಬರು ಎಲ್ಲಿ ಮೂಲದಲ್ಲೂ ಕೂಡ ಜೊತೆ ಇರೋರು. ತುಂಬೂರು ಗಂಧರ್ವ ಇದ್ದ, ಜೊತೆಗಿರೋಣ ಆತ. ಈತ ತುಂಬೂರು ಗಂಧರ್ವ, ಈತ ಧೃತರಾಷ್ಟ್ರ ಗಂಧರ್ವ. ಗಂಧರ್ವ ರಾಜ, ಆತ ರಾಜನಲ್ಲ, ಜೊತೆಗಿದ್ದವರು. ಅಲ್ಲಿ ಅಂದರೆ ಅಲ್ಲೂ ಓದ್ತಾ ಇದೆ, ಇಲ್ಲಿ ಹುಟ್ಟಿದ್ದು ಕೂಡ ಅಷ್ಟೇ. ಇವರಪ್ಪ ಜೊತೆ. ವಿಚಿತ್ರ ವೀರ್ಯ ಮತ್ತು ಅವರ ಗವದ್ಗಣ ಅಂತ ಅಪ್ಪನಪ್ಪನ ಹೆಸರು, ಗವದ್ಗಣ. ಸಂಜಯನಪ್ಪ ಗವದ್ಗಣ, ಅವರಿಬ್ಬರು ಕ್ಲೋಸ್ ಅವರು. ಆ ಸಾರಥಿ ಆತ ಅವರು ಓನರು. ಇಲ್ಲಿ ಹಾಗೇ ಇದ್ದಾರೆ.
ಸೊ ಈ ರೀತಿಯಾಗಿ ವಂಶ ಪಾರಂಪರ್ಯ ಮತ್ತು ಮೂಲ ರೂಪ ತುಂಬ ಆಪ್ತತೆ ಇದ್ದಿದ್ದರಿಂದ ಸಂಜಯನ ದೃಷ್ಟಿ ಕೊಟ್ಟರು. ಇಲ್ಲೂ ಪ್ರಶ್ನೆ ಹಾಕ್ಕೊಂಡ್ರೆ ಮಹಾಭಾರತದಲ್ಲಿ ಎಷ್ಟು ರಿಲೆವೆನ್ಸ್ ಇದೆ ಪ್ರತಿಯೊಂದಕ್ಕೂ ಅಂತ ಅರ್ಥ. ಏನೋ ಯಾರೋ ಕೂತಿದ್ರು ದೃಷ್ಟಿ ಕೊಟ್ಟಿದ್ರು ಅಂತ ಹೇಳಬಾರ್ದು. ಯಾರಿಗೆ ಕೊಟ್ಟರೆ ಕೇಳೋರಿಗೆ ನಂಬಿಕೆ ಬರುತ್ತೋ ಅವ್ರ ಕೈಲೇ ಹೇಳಿಸ್ಬೇಕು. ಅದನ್ನು ಹಾಗೆ ಮಾಡಿದರು. ಎಷ್ಟಂತ ಹೇಳಿದ್ದೇನು ಮೂಲ ರೂಪದಲ್ಲಿ ಯಾರು ಅವರು ತುಂಬರು ಅದೆಲ್ಲ ಕೇಳೋದು ತಯಾರಿಲ್ಲ. ನೀವು ಉಳಿದವರಿಗೆ ಕ್ಲೋಸ್ ಇದ್ದಾರೆ ಅಂತ ಎಲ್ಲ ಮಾತು ಕೇಳಬೇಕಾಗಿಲ್ಲ. ಗೊತ್ತಾಯ್ತಾ? ಹೇಳ್ತಿದ್ರು ಕೇಳಲಿಲ್ಲ ಅಂತ ಹೇಳ್ತಾರಲ್ಲ ಹಾಗೆ. ಅಷ್ಟು ಕೇಳಿದರೆ ವೇದವ್ಯಾಸರ ಮಾತು ಕೇಳಿದ್ರು ಸಂಜಯನ ಮಾತು ಕೇಳ್ತಾನೆ. ವೇದವ್ಯಾಸರ ಮಾತಿಲ್ಲ, ಕೃಷ್ಣನ ಮಾತಿಲ್ಲ, ಯಾರು ಕ್ಲೋಸ್ ಅಂತ ಎಲ್ಲರ ಮಾತು ಕೇಳಿಬಿಡ್ತಾರೆ. ಹಾಗಿದ್ರೆ ಫ್ರೆಂಡ್ಸೇನೆ ನೋಡಿ, ಇದೊಂದು ಬಿಟ್ಟು ಬೇರೆ ಮಾತಾಡೋದು ಹೇಳಲ್ಲ. ಭಾಳ ಕ್ಲೋಸ್ ಇದ್ದೆ, ಇದು ಮಾತ್ರ ಹೇಳಬೇಡ, ಬೇರೆ ಹೇಳು. ನಿಮಗೆ ಗೊತ್ತಿರುತ್ತೆ ಎಷ್ಟೋ ಸಲ ಬರೆಯಲ್ಲೇ ಮಾತಾಡ್ತಾರೆ. ಎಲ್ಲ ಒಪ್ತೀನಿ ನಾನು, ಇದು ಮಾತ್ರ ಒಪ್ಪಲ್ಲ. ಡೋಂಟ್ ಮಿಸ್ಟೇಕ್ ಬಿ, ಮತ್ತೆ ಡೋಂಟ್ ಮಿಸ್ಟೇಕ್ ಬಿ ಮಾಡಿರೋದೇ ಮಿಸ್ಟೇಕ್ ಬಿ ಅಂತ ಹೇಳೋದು. ಮತ್ತೆ ಮನುಷ್ಯನ ಪದ್ಧತಿ ಅದು. ಹಾಗಿದ್ರೆ ಎಲ್ಲರೂ ಸ್ಕೂಲೋದು ಎಲ್ಲ ಒಪ್ಪೋದಾದರೆ ಮತ್ತೆ ಮುಂದಿನ ಅರ್ಥನೇ ಇಲ್ಲ. ಇಬ್ಬರು ಒಂದಾದಾಗ ಆಗಿಬಿಡ್ತದೆ, ಸಾಧ್ಯ ಇಲ್ಲ. ಒಂದು ಡಿಫರೆನ್ಸ್ ಇಟ್ಕೊಂಡು ಕೂಡ ಏನು ಮಾಡ್ತಾರೆ, ವಿಶ್ವಾಸ ಉಳಿಸ್ಕೋತಾರೆ. ಏನು ಏನು ದಾರಾಢ್ಯ ಇದೆ? ಹಾಂ, ಹೌದು ಹೌದು ಹೌದು. ಈಗಲೂ ಅದು ಅದೇ ಹೇಳಿದೆ. ಈಗಲೂ ಅದನ್ನೇ ಮಾಡ್ದ. ಈಗಲೂ ಕೂಡ ಅಲ್ಲೇನು ಮಾಡ್ದ, ಮುಂದೆ ಕೆಟ್ಟದ್ದು ನೋಡಬೇಕಾಗಿತ್ತಂದರೆ ಬೇಡ ಅಂತ ಹೇಳಿದ್ರು. ನೋಡಿದ್ದು ಒಂದೇ, ಸರಿ ಹೋಯಿತು. ಈಗಲೂ ಕೂಡ ಏನಾಗೋದಿದೆ, ಬುದ್ಧಿದ್ದು ರಿಸಲ್ಟ್ ಗೊತ್ತಿದೆ ಈಗ. ಅದಕ್ಕೋಸ್ಕರ ನಂಗೆ ಬೇಕಿಲ್ಲ. ಆದರೆ ಕುತೂಹಲ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಏನಾಯಿತು ಅಂತ ನೋಡ್ಲಿಕ್ಕೆ ಇಷ್ಟ ಇಲ್ಲ, ಕೇಳೋದಕ್ಕೆ ಕೂಡ ಉಳ್ಕೊಂಡಿದೆ. ಇಷ್ಟು ಕ್ಯೂರಿಯಾಸಿಟಿ ಇದೆ, ಒಪ್ಕೊಂಡ. ಆದ್ದರಿಂದ ಸರಿಯಾದದ್ದು. ಅವನಿಗೆ ಎರಡು ಕಾಲಕ್ಕೂ ಕೂಡ ಮುಂದಿನ ಭವಿಷ್ಯ ಗೊತ್ತಾಗಿತ್ತು. ಅಖಿಲಂಪಿತ ಶ್ರುತ್ವಾ ತದಾ ಪರ್ಯತಪ್ಯತ್. ಇಷ್ಟಾದ್ರೂ ಮುಂದೆ ಸತ್ತು ಕೇಳ್ತಾನೆ, ಕಣ್ಣು ಅದು ಮುಂದೆ ಬರುತ್ತದೆ. ಎಲ್ಲ ಆಯ್ತು, ಈಗ ಇದು ಸತ್ತು ಒಪ್ಕೋತಾನೆ, ಅದು ತೋರಿಸಿ ಮುಂದೆ ಕೊನೆಗೆ ಬರುತ್ತೆ. ಶ್ರುತ್ವಾ ತದಾ ಪರ್ಯತಪ್ಯತ್ ಪಾಂಡ. ಅದು ಕೇಳಿದ, ಅಯ್ಯೋ ಭಾರಿ ದುಃಖಪಟ್ಟ. ಎಂಥ ಭೀಷ್ಮರು ಹೋಗಿಬಿಟ್ರ, ಇನ್ನೇನು ಗೆಲ್ತಾನೆ ನನ್ನ ಮಗ ಅಂತೇಳಿ ದುಃಖಪಡ್ತಿದ್ದಾರೆ. ಕೃಷ್ಣ ದೇವತಾ ಪಾಂಡವರು ಶಿಬಿರಕ್ಕೆ ಹೋದರು. ಕೃಷ್ಣನೇ ದೇವತೆ. ಮುಮುದುಹು ಶಿಬಿರಂ ಪ್ರಾಪ್ಯ. ದೊಡ್ಡ ಇದು ಸಿಕ್ಕಾಗಾಯ್ತು ಅವರಿಗೀಗ. ಭೀಷ್ಮರು ಒಂದು ಕಡೆಗೆ ದೊಡ್ಡ ತಾತನಿಗೆ ಗೌರವ ಕೊಟ್ಟಿದ್ದು ಭಾರಿ ಸಮಸ್ಯೆ ಪರಿಹಾರ ಆಯಿತು. ಇನ್ನು ಯುದ್ಧದ ಆಗಲೇ ಒಂದು ರೀತಿ 50% ಜಾಸ್ತಿ ಆಗೋಯ್ತು. ಈಗ 18 ಅಂತ ಆಗಿ ಗೊತ್ತಿಲ್ಲದೆ ಹೋದರೂ ಕೂಡ 18ರಲ್ಲಿ 10 ಅಂದರೆ ಜಾಸ್ತಿ ಆಯ್ತಲ್ಲ, ಮೋರ್ ದೆನ್ 50%. ಮುಹುದು ಶಿಬಿರಂ ಪ್ರಾಪ್ಯ ಸರ್ವೇ ಕೃಷ್ಣಾನುಮೋದಿತಾ. ಎಲ್ಲರೂ ಕೂಡ ಕೃಷ್ಣನ ಅನುಮೋದಿತ. ಕೃಷ್ಣ ದೇವತಾ ಕೃಷ್ಣಾನುಮೋದಿತಾ ಎರಡು ಒಟ್ಟಿಗೆ ಹೇಳಿದರು. ಇದು ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀ ಮಹಾಭಾರತ ತಾತ್ಪರ್ಯ ನಿರ್ಣಯೇ ಭೀಷ್ಮಪಾತೋ ನಾಮ 25 ಅಧ್ಯಾಯ. 25ನೇ ಅಧ್ಯಾಯದಲ್ಲಿ ಮುಗಿಸಿದೆ ಭೀಷ್ಮ.